ಖಂಡಿತವಾಗಿಯೂ ಒಂದು ಮಹತ್ವದ ವಿಷಯ. ಯಾಕಂತಂದ್ರೆ ಈ ಬಡತನ ಅನ್ನುವಂಥದ್ದು ನಮ್ಮಲ್ಲಿ ಭಾರತದ ಒಟ್ಟಾರೆ ಆರ್ಥಿಕ ನೀತಿಯ ಆರ್ಥಿಕ ಯೋಜನೆಗಳ ಕೇಂದ್ರ ಬಿಂದು ಅಂತ ನಾವು ಹೇಳಬೇಕಾಗ್ತದೆ. ಯಾಕಂದ್ರೆ ಭಾರತದಲ್ಲಿನ ಬಡತನವನ್ನ ಹೋಗಲಾಡಿಸುವುದೇ ಸರ್ಕಾರಗಳ ಪ್ರಥಮ ಆದ್ಯತೆ ಮತ್ತು ಅವು ಹೇಳ್ತಾ ಬಂದಿರುವಂತ ಅತಿ ದೊಡ್ಡ ಕೆಲಸ. ನಾವು ಬಡತನ ನಿವಾರಣೆ ಮಾಡ್ತೀವಿ, ನಾವು ಬಡತನ ನಿವಾರಣೆ ಮಾಡ್ತೀವಿ. ಹೌದು ಪುಲಕೇಶಿ ಅವರೇ, ಇಟ್ ಈಸ್ ಕಂಟಿನ್ಯೂಡ್ ಪಾರ್ಟ್ ಇನ್ ದ ಸೆನ್ಸ್ ಈಗಾಗಲೇ ಮೇ ಮತ್ತು ಜೂನ್ದೊಳಗ ಪಾರ್ಟ್ 1 ಅಂಡ್ ಪಾರ್ಟ್ 2 ಎಕನಾಮಿಕ್ಸ್ ಕ್ಲಾಸಸ್ ಆಗ್ಯಾವ. ಇದು ಅದರ ಮುಂದುವರೆದ ಭಾಗ. ಅಲ್ಲಿ ಇರಲಾರದ ಚಾಪ್ಟರ್ಗಳು ಈ ತಿಂಗಳದೊಳಗೆ ಬರ್ತಾವ. ಓಕೆನಾ? ಸೊ ಹೀಗೆ ಬಡತನವನ್ನ ನಿವಾರಣೆ ಮಾಡುವಂಥದ್ದು ನಮ್ಮ ಪ್ರಥಮ ಆದ್ಯತೆ ಅಂತ ಸರ್ಕಾರಗಳೆಲ್ಲ ಹೇಳ್ತಾ ಬಂದಾವ. ಸೊ ಹಾಗಿದ್ರೆ ಬಡತನ ಅಂದ್ರೆ ಏನು ಅನ್ನುವಂಥ ಒಂದು ಪ್ರಶ್ನೆಯೊಂದಿಗೆ ನಾವು ಚರ್ಚೆಯನ್ನ ಆರಂಭಿಸಿ, ಹೌದು ಬಡತನ ಅಂದ್ರೆ ಹಿಂಗಿರ್ತದ, ಇದೊಂದು ನಮೂನಿ ಎಷ್ಟು ವಿವರಿಸಿ ಹೇಳಿದರೂ ಅರ್ಥವಾಗದ, ಅಂದ್ರೆ ಅನುಭವಕ್ಕೆ ಬಾರದ ಒಂದು ವಿಷಯ. ಇದು ಅನುಭವ ವೇದ್ಯ ಆಗತಕ್ಕಂತ ಒಂದು ವಿಷಯ ಅಂತ ಕೂಡ ನಾವು ಗಮನಿಸಬೇಕು. ನೀವು ರಾಹುಲ್ ಗಾಂಧಿ ಅವರಿಗೆ ಬಡತನ ಹಂಗೈತಿ, ಬಡತನ ಹಿಂಗೈತಿ, ಅಥವಾ ಯಾರೋ ಟಾಟಾ ಅವ್ರ ಮನ್ಯಾಗ ಬಿರ್ಲಾ ಅವ್ರ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಬಡತನ ಅಂದ್ರೆ ಹಂಗ ಬಡತನ, ಅವ್ರಿಗೆ ನೀವು ಹೇಳ್ಬೋದು, ಹಿಂಗ ಮೈ ಮ್ಯಾಗ ಅರಿವು ಇರ್ಲಿಲ್ಲ ಬಡತನ್ರಿ, ಹೊಟ್ಟಿ ಕೂಳ ಇರ್ಲಿಲ್ಲ ಬಡತನ್ರಿ, ಹಿಂಗೆ ಹೇಳ್ಬೋದು. ಆದ್ರೆ ಅವ್ರಿಗೆ ಓಹೋ ಈಸ್ ಇಟ್, ಇಟ್ ಇಸ್ ನಾಟ್ ಅ ಬಿಗ್ ಡೀಲ್ ಅಂತಾರ. ಇಟ್ ಇಸ್ ನಾಟ್ ಅ ಬಿಗ್ ಡೀಲ್ ಅಂತ. ಯಾಕಂದ್ರೆ ಅವ್ರಿಗೆ ಬಡತನ ಅಂದ್ರೆ ಏನನ್ನೋದು ಅನುಭವಕ್ಕೆ ಬಂದಿರೋದಿಲ್ಲ. ಹಿಂಗಾಗಿ ಅದು ಏನು ಅಂತ ಗೊತ್ತಾಗೋದಿಲ್ಲ. ಸೊ ಇದು ಗೊತ್ತಾಗಬೇಕು ಅಂತಾನು ನಾವು ಬಯಸೋದು ಅಲ್ಲ. ಯಾಕಂದ್ರೆ ಇದರಷ್ಟು ಕೆಟ್ಟ ಒಂದು ನೋವು ಮತ್ತೊಂದಿಲ್ಲ, ಕೆಟ್ಟ ಅವಮಾನ ಮತ್ತೊಂದಿಲ್ಲ. ಸೊ ಅದಕ್ಕಾಗಿ ಹೇಳ್ತಿರ್ತಾರೆ ನಮ್ಮಲ್ಲಿ ಎಷ್ಟೋ ಕಡೆ ಕೆಲವರು ಹಿರಿಯರು ತಿಳಿದವರು ಹೇಳ್ತಿರ್ತಾರೆ ಏನಂದ್ರೆ, ಜೀವನದೊಳಗ ಬಡತನ ಕಲಿಸುವಂತ ಪಾಠವನ್ನ ಜಗತ್ತಿನ ಯಾವ ವಿಶ್ವವಿದ್ಯಾಲಯವೂ ಕಲಿಸೋದಿಲ್ಲ ಅನ್ನುವಂತ ಒಂದು ಮಾತು ಬರ್ತದೆ. ಜೈ ಹಿಂದ್ ರಾಜ್ಕುಮಾರ್ ಜಿ, ಎಸ್ ವೆಲ್ಕಮ್ ಮಹೇಶ್. ರೇವಣ ಸಿದ್ಧ ಬರಬೇಕು, ಸ್ವಾಗತ. ಹೌದಾ? ಸೊ ಹೀಗಾಗಿ ಹಸಿವು ಅಂದ್ರೆ ಬಡತನದ ಭಾಗಣೆ ಹಸಿವು. ಕಾಡೇಶ್, ಹಸಿವು ಅನ್ನೋದು ಯಾವಾಗಂದ್ರೆ ಬರೀ ಹಸಿವು ಅಂದ್ರ ಒಂದ್ ದಿವಸ ಮಧ್ಯದಾಗ ಮೆಸ್ ಇರ್ಲಿಲ್ಲ ಅಂದ್ರ ಅದು ಒಂದು ಒಪ್ಪತ್ತಿನ ಹಸಿವು ಆಗ್ತದೆ. ಬಡತನ ಹಾಗ ಅನ್ನೋದಲ್ಲ. ಅದು ಒಪ್ಪತ್ತಿಂದ ಅಲ್ಲ, ಅಥವಾ ಒಂದು ದಿನದ್ದಲ್ಲ, ಅದು ಸುಮಾರು ವರ್ಷಗಳ ಒಂದು ಅನುಭವ ಅಂತ ಆಗ್ತದೆ. ಹೀಗಾಗಿ ಬಡತನ ಅನ್ನೋದು ಇಟ್ ಇಸ್ ಮೋರ್ ಕಾಂಪ್ರಿಹೆನ್ಸಿವ್ ದ್ಯಾನ್ ಹಸಿವು. ಹಸಿವು ಬಹಳ ಕ್ಷಣಿಕ, ಬಹಳ ಸೀಮಿತ. ಹೊಟ್ಟಿಗೆ ಒಂದು ಬುತ್ತಿ ತಿನ್ನಕ್ ಕೊಟ್ರ ಮುಗಿದೋತು. ಸೊ ಅದು ಅಷ್ಟು ಪಕ್ಕ ಪಾಠ ಕಲಿಸೋದಿಲ್ಲ. ಪಕ್ಕ ಪಾಠ ಕಲಿಸೋದು ಬಡತನ ಅನ್ನೋದನ್ನ ನಾವು ಗಮನಿಸಬೇಕು. ಓಕೆ, ಸೊ ಹಾಗಿರುವಂತ ಬಡತನದ ಕುರಿತು ಒಂದಿಷ್ಟು ವಿಷಯಗಳನ್ನ ನಾವಿಲ್ಲಿ ನೋಡ್ತಾ ಹೋಗೋಣ. ಎಸ್, ಮೊದಲಿಗೆ ಅರ್ಥಶಾಸ್ತ್ರದ ಪ್ರಕಾರ ಬಡತನ ಅಂದ್ರೆ ಏನು ಅನ್ನೋದನ್ನ ನಾವು ನೋಡ್ಬೇಕು. ಯಾವುದನ್ನ ಬಡತನ ಅಂತೀವಿ? ಮತ್ತು ಬಡತನ ಅನ್ನೋದು ಕೇವಲ ಭಾರತದೊಳಗೆ ಮಾತ್ರ ಐತ್ಯಾ, ಅಥವಾ ಅಫ್ಘಾನಿಸ್ತಾನದಾಗ ಅಷ್ಟ ಐತ್ಯಾ, ಸುಡಾನದಾಗ ಐತ್ಯಾ, ಸೊಮಾಲಿಯಾದಾಗ ಐತ್ಯಾ, ಅಮೇರಿಕಾದಾಗ ಇಲ್ಲೇನ್ರಿ? ಎಸ್, ಬಡತನ ಸರ್ವಾಂತರ್ಯಾಮಿ, ಆದರೆ ಅದರ ರೂಪಗಳು ಬೇರೆ ಅಂತ ನಾವು ಹೇಳ್ತೀವಿ. ಸೊ ಅದಕ್ಕೆ ಹಾಗಿದ್ರೆ ಮೊದಲು ಬಡತನ ಅನ್ನೋದನ್ನ ವ್ಯಾಖ್ಯಾನಿಸುವಾಗ ಜೀವನಕ್ಕೆ ಬೇಕಾದ ಮೂಲಭೂತ ಅಗತ್ಯತೆಗಳನ್ನು ಹೊಂದಲು ಸಾಧ್ಯವಾಗದೇ ಇರುವ ಸ್ಥಿತಿಯನ್ನು ಬಡತನ ಎಂದು ವ್ಯಾಖ್ಯಾನಿಸಬಹುದು. ಹೂ ಕಾಂಟ್ ಫುಲ್ಫಿಲ್ ಹಿಸ್ ಬೇಸಿಕ್ ನೀಡ್ಸ್, ಎಸೆನ್ಷಿಯಲ್ ಥಿಂಗ್ಸ್. ಎಸ್, ಯಾಕಂದ್ರೆ ಈ ಮೂಲಭೂತ ಅಗತ್ಯತೆಗಳು, ಹಾಗಿದ್ರೆ ಮೂಲಭೂತ ಅಗತ್ಯತೆಗಳೇನು ಅನ್ನೋದನ್ನ ನಾವು ಶುರು ಮಾಡ್ಕೊಳ್ಳೋದಾದ್ರೆ, ಅತ್ಯಂತ ಮೂಲಭೂತ ಅಗತ್ಯ ಆಗಲೇ ಹೇಳಕತ್ತಿದ್ರು ಯಾರೋ ಒಬ್ರು ಮಿತ್ರರು, ಹಸಿವು ಅಂತ. ಹೌದು. ಸೊ ಆಹಾರ ಅಂತ ಕರಿತೀವಿ ನಾವು. ಆಹಾರ ಒಂದು ಅಗತ್ಯತೆ. ವೆರಿ ಗುಡ್ ಈವ್ನಿಂಗ್ ವನಜಾ, ಪೂಜಾ, ಪೂರ್ಣಿ ಬರಬೇಕು, ಸ್ವಾಗತ ನಿಮಗೆಲ್ಲ.
ವಿಶ್ವ, ವೆರಿ ವೆರಿ ಗುಡ್ ಈವ್ನಿಂಗ್ ಅಪ್ಪ. ಆಹಾರ, ಆಮೇಲೆ ಬಟ್ಟೆ, ಬಟ್ಟೆ, ಆಮೇಲೆ ವಸತಿ. ಇವುಗಳನ್ನ ನಾವು ಆರಂಭದಿಂದ ಮೂಲಭೂತ ಅಗತ್ಯಗಳು ಅಂತ ಹೇಳ್ಕೊಂತ ಬಂದಿದ್ವಿ. ರೋಟಿ ಕಪಡ ಅವ್ರ ಮಕಾನ್ ಅಂತ. ರೋಟಿ ಕಪಡ ಅವ್ರ ಮಕಾನ್. ಎ ಪರ್ಸನ್ ಹೂ ಈಸ್ ನಾಟ್ ಇನ್ ಎ ಪೊಸಿಷನ್ ಟು ಗೆಟ್ ರೋಟಿ ಕಪಡ ಬಟ್ಟೆ ಅವ್ರ ಮಕಾನ್ ಮನೆ ವಸತಿ, ಇವು ಯಾವನಿಗೆ ಇಲ್ಲಲ್ಲ, ಅವು ಅವನನ್ನ ಬಡವ ಅಂತ ಕರೆಯುವಂಥದ್ದು. ದಿಸ್ ಇಸ್ ಬೇಸ್ಡ್ ಆನ್ ಜಸ್ಟ್ ಬೇಸಿಕ್ ನೀಡ್ಸ್. ಬಟ್ ಮುಂದೊಂದು ಹಂತಕ್ಕೆ ಹೋದ್ವಿ ನಾವು. ಇವು ಹೆಚ್ಚು ಕಡಿಮೆ ಎಲ್ಲರಿಗೂ ಸಿಗುತ್ತಾವ ಅಂತ ಕನ್ಫರ್ಮ್ ಆದ ಬಳಿಕ ಇದಕ್ಕೆ ಒಂದೊಂದು ಆಡ್ ಮಾಡಕತ್ತೀವಿ ನಾವು. ಏನ್ ಮಾಡಿದ್ವಿ ಫಸ್ಟ್ಗೆ? ಎಸ್, ಎಜುಕೇಶನ್ ಅನ್ನೋದನ್ನ ಆಡ್ ಮಾಡಿದ್ವಿ. ಇವತ್ತು ನಿಮಗೆ ಮುಂದೆ ಗೊತ್ತಾಗ್ತದ, ಇವತ್ತು ನೀತಿ ಆಯೋಗ ಅನ್ನುವಂಥದ್ದು ಬಡತನವನ್ನ ಹೆಂಗ್ ಅಳಿತದ, ಯಾವ ಅಂಶಗಳನ್ನ ಆಧರಿಸಿ ಅಳಿತದ ಅನ್ನೋದನ್ನ ನೋಡಿದಾಗ ಗೊತ್ತಾಗ್ತದ, ಓ ಇವೆಲ್ಲ ಇರ್ಲಿಲ್ಲ ಅಂದ್ರ ಅವ ಖರೇನ ಬಡವ ಅಂತ ಗೊತ್ತಾಗ್ತದ. ಸೊ ಕೇವಲ ಹೊಟ್ಟಿಗೆ ತಿನ್ನಾಕ ಮೈ ಮ್ಯಾಗ ಬಟ್ಟಿ ಇರಾಕ ಒಂದು ಮನಿ ಆದ್ರ ಅಲ್ಲಿಗೆ ಬಡತನ ಮುಗೀತು ಅಂತಲ್ಲ. ಆ ಮನುಷ್ಯನಿಗೆ ಶಿಕ್ಷಣ ಇರಬೇಕು, ಆ ಮನುಷ್ಯನಿಗೆ ಒಳ್ಳೆ ಆರೋಗ್ಯ ಇರಬೇಕು. ಇವೆಲ್ಲ ಪ್ಯಾರಾಮೀಟರ್ಗಳು. ಅದಕ್ಕಾಗಿ ಇವತ್ತಿನ ಬಡತನವನ್ನು ಏನಂತ ಕರೀತಾರ? ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್ ಅಂತ, MPI. ಮುಂದೋಗಿ ನಿಮ್ಗೆ ಹೆಚ್ಚು ವಿವರಗಳನ್ನು ಕೊಡ್ತೀನಿ ಅದನ್ನ. ಬಟ್ ಜಸ್ಟ್ ಇಲ್ಲೇ ಒಂದು ಆರಂಭಿಕ ಹಂತದೊಳಗೆ ನಿಮಗೇನು ಒಂದು ಮಾಹಿತಿಪ್ಪ ಅಂತಂದ್ರೆ, ಮೊದಲು ವೆರಿ ಗುಡ್ ಈವ್ನಿಂಗ್ ಸಾನ್ವಿ, ವೆಲ್ಕಮ್. ಸೊ ಎಸ್, ಥ್ಯಾಂಕ್ ಯು ಮಹೇಶ ಫಾರ್ ಏನು ವೆಲ್ಕಮಿಂಗ್ ಅವರ್ ನ್ಯೂ ಫ್ರೆಂಡ್ಸ್ ಓಕೆ ಟು ದ ಸೆಷನ್. ಇಲ್ಲಿ ಬಡತನ ಅನ್ನುವಂಥದ್ದು ಅದಕ್ಕಾಗಿ ಒಂದ ಸಲಕ್ಕ ಒಂದ ವ್ಯಾಖ್ಯೆ ಒಳಗೆ ಮುಗಿಯುವಂತ ಕಥೆ ಅಲ್ಲ ಇದು. ಇಂಥದಕ್ಕೆ ಎಂತೆಂತ ಘನ ಶಾಣ್ಯರನ್ನ ನೇಮಿಸ್ಯಾರ ಬಡತನ ಅಂದ್ರೆ ಏನು ಅಂತ ತಿಳ್ಕೊಳಕ ಮತ್ತು ಬಡತನ ಎಷ್ಟು ಐತಿ ಅಂತ ಅರಿತುಕೊಳ್ಳಾಕ. ಘನ ಶಾಣ್ಯರ ನೇತೃತ್ವದೊಳಗ ಹಲವಾರು ಸಮಿತಿಗಳನ್ನು ಕೂಡ ನೇಮಿಸ್ಯಾರ, ಆಯೋಗಗಳನ್ನು ನೇಮಿಸ್ಯಾರ. ಅಂದ್ರ ಅಷ್ಟು ಈಸಿಯಾಗಿ ನಾವು ಅಂದ್ಕೊಂಡಂಗ ತಿಳಿಯೋ ವಿಷಯ ಮುಗಿಯೋ ವಿಷಯ ಅಲ್ಲಿದ ಅನ್ನುವಂಥದ್ದು ಕೂಡ ನಮ್ಗೆ ಗೊತ್ತಾಗ್ತದ. ಎನಿವೆ, ಇವತ್ತು ನಾವು ಅಗ್ರಿ ಜನರಲ್ ಸೆಂಟರ್ ಒಂದು ಡೆಫಿನೇಷನ್ ಯಾವ್ದಪ್ಪ ಅಂತ ಕೇಳಿದ್ರೆ, ಒಬ್ಬ ವ್ಯಕ್ತಿ ತನ್ನ ಮೂಲಭೂತ ಅಗತ್ಯಗಳನ್ನು ಪೂರೈಸಿಕೊಳ್ಳಲಾಗದ ಸ್ಥಿತಿಯಲ್ಲಿದ್ದರೆ ಆತನನ್ನು ಬಡವ ಎಂದು ಕರೆಯುತ್ತೇವೆ. ಅಂತ ಸ್ಥಿತಿಗೆ ಬಡತನ, ಪುವರ್ ಅಂಡ್ ಪಾವರ್ಟಿ. ಎ ಪರ್ಸನ್ ಹೂ ಈಸ್ ಪುವರ್, ಹಿ ಈಸ್ ಇನ್ ಪಾವರ್ಟಿ. ಎಷ್ಟು ಮಜಾ ಐತಿಲ್ಲ? ಎ ಪರ್ಸನ್ ಹೂ ಈಸ್ ಪುವರ್ ಈಸ್ ಇನ್ ಪಾವರ್ಟಿ. ಯಾರು ಬಡವದನೋ ಆತ ಬಡತನದೊಳಗೆ ಅದಾನ ಅಂತ. ಇಷ್ಟು. ಈ ಬಡತನವನ್ನ ಮುಂದುವರೆದು ಎರಡು ರೀತಿ ಒಳಗೆ ಬೇಸಿಕ್ ಕ್ಲಾಸಿಫಿಕೇಶನ್ ಎರಡು ರೀತಿ ಒಳಗೆ ಬಡತನಗಳನ್ನ ಅಳಿತಾರ ಅಥವಾ ಅಂದಾಜು ಮಾಡ್ತಾರ ಅಥವಾ ಅಧ್ಯಯನ ಮಾಡ್ತಾರ. ಮತ್ತು ಅದಕ್ಕೆ ತಕ್ಕಂಗ ಪರಿಹಾರ ಕಾರ್ಯಕ್ರಮಗಳನ್ನು ಕೂಡ ರೂಪಿಸಿಕೊಳ್ತಾರೆ. ಏನದು? ಬಡತನವನ್ನ ನಿರಪೇಕ್ಷ ಬಡತನ, ಅಬ್ಸಲ್ಯೂಟ್ ಪಾವರ್ಟಿ. ಇನ್ನೊಂದು ಸಾಪೇಕ್ಷ ಬಡತನ, ರಿಲೇಟಿವ್ ಪಾವರ್ಟಿ ಎಂದು ಎರಡು ವಿಭಿನ್ನ ನೆಲೆಗಳಲ್ಲಿ ನೋಡಲಾಗ್ತದೆ. ಹಾಗಿದ್ರೆ ಭಾರತದಲ್ಲಿ ಇರುವಂತಹ ಬಡತನ ಯಾವುದು, ಎಂತ ಸ್ವರೂಪದ್ದು ಅಂತ ಕೇಳಿದ್ರೆ, ನಿರಪೇಕ್ಷ ಬಡತನ ಭಾರತದಲ್ಲಿ ನಮಗೆ ಎದ್ದು ಕಂಡು ಬರುವಂತದ್ದು. ಎಸ್, ಸೊ ಅಬ್ಸಲ್ಯೂಟ್ ಪಾವರ್ಟಿ ಈಸ್ ದ ಟೈಪ್ ಆಫ್ ಪಾವರ್ಟಿ ಆರ್ ದ ನೇಚರ್ ಆಫ್ ಪಾವರ್ಟಿ we witness here in India. ಭಾರತದೊಳಗಿರುವಂಥದ್ದು ಎಂತಂದ್ರಪ್ಪ? ನಿರಪೇಕ್ಷ ಬಡತನ. ನಿರಪೇಕ್ಷ ಬಡತನ ಅಂದ್ರೆ ಎದ್ದು ಕಾಣುವಂಥದ್ದು, ಕಣ್ಣಿಗೆ ರಾಚುವಂಥದ್ದು. ಈಗ ನಿಮಗೆ ಹೆಚ್ಚು ರಾಚುವಂಗೆ ಎಲ್ಲೂ ಕಾಣೋದಿಲ್ಲ. ಇವತ್ತು ನಿಮಗೆ ಭಾರತದೊಳಗೆ ಕರೆ ಹೇಳ್ಬೇಕಂದ್ರ ಆಪರಿ ರಾಚುವಂಗ ಕಾಣೋದಿಲ್ಲ. ಬಟ್ ನಾವೆಲ್ಲ ಬರೀ ಕಂಡಿಲ್ಲ, ಅನುಭವಿಸಿ ಬೆಳೆದು ಬಂದಿವಿ. ಯಾವುದನ್ನ?
ಅಬ್ಸುಲೂಟ್ ಪಾವರ್ಟಿ, ನಿರಪೇಕ್ಷ ಬಡತನ. ಅದೇಂಗ್ರಿ ಸರ, ಸುಮ್ಮನೆ ಹಂಗ ಒಂದು ಎಕ್ಸಾಂಪಲ್ ಹೇಳ್ರಿ ನೋಡೋಣ ಅಂತ ಅಂದ್ರ, ನಮ್ಮ ಕಾಲದೊಳಗ ಅಂದ್ರ 1960-70 ದಶಕದೊಳಗ ನೀವೇನಾದ್ರೂ ಶಾಲೆಗೆ ಹೋಗೋ ಮಕ್ಕಳ ಅಪರೂಪ. ಇನ್ನು ಶಾಲೆಗೆ ಹೋಗೋ ಮಕ್ಕಳನ್ನ ನೋಡಿದ್ರ, ಯಾಕಂದ್ರೆ ಅವ್ರು ಗುಂಪಾಗಿ ಒಂದ ಕಡೆ ಹೋಗ್ತಿರ್ತಾರೆ, ಮುಂದೊಂದು ನಿಮಗ 100 ಮಕ್ಕಳು ನಿಮ್ಮ ಮುಂದೆ ಹಿಂಗ್ ಹೊಂಟಿದ್ದು ಅಂತಂದ್ರ ನೀವು ಅವ್ರನ್ನ ಮುಂದಿನಿಂದ ನೋಡ್ಬಾರ್ದು. ಬರಬೇಕು ಸುರೇಶ್, AB, ನೆಪೋಲಿಯನ್, ಸ್ವಾಗತ ತಮ್ಗೆಲ್ಲ ಮಿತ್ರರೇ. 100 ಮಕ್ಕಳ ಮುಂದೆ ಹೊಂಟಿದ್ದು ಅಂತಂದ್ರ ಅವ್ರನ್ನ ಮುಂದಿನಿಂದ ನೋಡಬಾರ್ದು. ಎದಕ್ಕ? ಬಡತನ ತಿಳ್ಕೊಳಕ ಅವ್ರನ್ನ ಹಿಂದಿನಿಂದ ನೋಡ್ಬೇಕಾಗ್ತಿತ್ತು ನೀವು. ಯಾಕಂದ್ರೆ 100 ಮಕ್ಕಳು ಹಿಂಗ ಮುಂದೆ ನಿಮ್ ಮುಂದೆ ಹೊಂಟಾವಂದ್ರ ಅದ್ರೊಳಗ ಕನಿಷ್ಠ 90% ಮಕ್ಕಳ ಹಿಂದ AC ಹಚ್ಕೊಂಡಿರ್ತಿದ್ರು ಅಂತ. ಹಿಂದ AC ಇಟ್ಕೊಂಡು ಹೋಗ್ತಿದ್ರು. ನಾವು ಎಲ್ಲ ಅಂತ AC ಇಟ್ಕೊಂಡು ಹೋದವ್ರು. ಹಿಂದ AC ಗೊತ್ತಾಕೈತಿ ಅಂದ್ಕೊಂಡಿದೀವಿ. ಹೌದಾ? ಒಂದು ಕೂಶಿನ ಚಡ್ಡಿ ಗಟ್ಟಿರ್ತಿರ್ಕಿಲ್ಲ. ಆ ಪರಿ. ಇದು ಜಸ್ಟ್ ಒಂದು ಎಕ್ಸಾಂಪಲ್. ಇನ್ನ ತೆಲಿಗೆ ಎಣ್ಣೆ ಇರ್ತಿರ್ಕಿಲ್ಲ, ಹಲ್ಲಿಗೆ ಬ್ರಷ್ ಪೇಸ್ಟ್ ದೂರ ಉಳಿತು. ಹಲ್ಲು ತಿಕ್ಕೋದು ಅಂದ್ರೆ ಏನು ಅಂತ ಮಕ್ಕಳು ನಿಮ್ಮನ್ನು ಪ್ರಶ್ನೆ ಮಾಡ್ತಿದ್ರು ಅವಾಗ. ವಾಟ್ ಡು ಯು ಮೀನ್ ಅಂತಿದ್ರು ಅವ್ರು. ನೀವು ಟೂತ್ ಬ್ರಷ್ ಮಾಡಬೇಕು ಅಂತ ಹೇಳಿದ್ರೆ ವಾಟ್ ಡು ಯು ಮೀನ್ ಅಂತಿದ್ರು. ಸೊ ಹಂಗಂದ್ರೆ ಏನು ಅಂತ. ಹಲ್ಲು ತಿಕ್ಕೋದು ಗೊತ್ತಿಲ್ಲ, ತೆಲಿಗೆ ಎಣ್ಣೆ ಗೊತ್ತಿಲ್ಲ. ಹೌದಾ? ಹೊಟ್ಟೆ ಡುಮ್ ಇರ್ತಿತ್ತು, ಕೈಕಾಲು ಸಣ್ಣ ಇರ್ತಿತ್ತು. 90% ಮಕ್ಕಳು ಹೊಟ್ಟೆ ನೋವಿನಿಂದ ಬಳಲ್ತಿತ್ತು. ಯಾಕಂದ್ರೆ ಮಣ್ಣಿನ್ಯಾಗ ಆಡ್ತಿದ್ದು, ಮಣ್ಣ ತಿಂತಿದ್ದು, ಎಷ್ಟೋ ಸಲ ಮನ್ಯಾಗನು ಶುಚಿತ್ವ ಅನ್ನೋದು ಗೊತ್ತಿರ್ತಿರ್ಕಿಲ್ಲ. ಹಿಂಗಾಗಿ 90% ಮಕ್ಕಳ ಹೊಟ್ಯಾಗ ಜಂತು ಇರ್ತಿತ್ತು. ಆ ಜಂತು ಅಂದ್ರೆ ಅನಾಹುತ ಜಂತುಗಳು. ಅದನ್ನ ಹೇಳಬಾರ್ದು, ಇಲ್ಲಿ ಹೇಳಬಾರ್ದು. ಆ ಪರಿ ಪೆಂಡ್ ಗಂಟ್ಲೆ ಜಂತು ಹುಳ ಬೀಳ್ತಿದ್ವು ಹುಡುಗರು ಹೊಟ್ಟೆಗಿಂದ. ಸೊ ಇದು ಎಷ್ಟೊಂದು ರ್ಯಾಂಪಂಟ್ ಅಂತಂದ್ರೆ, ಹಂಗಿಲ್ಲದೆ ಇರವ ಅವ ಅಪರೂಪದ ವ್ಯಕ್ತಿ ಅನ್ನೋಂಗಿತ್ತು. ಸೊ ಇದು ನಾನು 1960, 70, 80 ದಶಕದವರೆಗೂ ಹುಟ್ಟಿದಂತ ಮಕ್ಕಳ ಒಂದು ಸಣ್ಣ ಚಿತ್ರ ನಿಮ್ ಮುಂದೆ ಕೊಡಾಕತ್ತೀನಿ. ಅಂದ್ರೆ ನಮ್ಮಲ್ಲಿ 100ಕ್ಕೆ 90ರಷ್ಟು ಜನ ಅತ್ಯಂತ ಕೆಟ್ಟ ಬಡತನದೊಳಗ ಬದುಕ್ತಾ ಇದ್ರು. ಒಂದು ಹೊತ್ತು ಊಟಕ್ಕೆ ಸಿಕ್ಕ್ರೆ ಇನ್ನೊಂದು ಹೊತ್ತಕ್ಕೆ ಸಿಗುತ್ತಿರ್ಕಿಲ್ಲ. ಮೈ ಮ್ಯಾಗ ಬಟ್ಟಿ, ಹೆಣ್ಣು ಮಕ್ಕಳು ಗಂಡು ಮಕ್ಕಳು ದೋತ್ರಗಳೊಳಗ ಕನಿಷ್ಠ 100 ಗಂಟಿರ್ತಿತ್ತು. ಸೀರ್ಯಾಗ 10-20 ಗಂಟಿರ್ತಿತ್ತು. ಅವಾಗಿನ ಹೆಣ್ಮಕ್ಳು ಸೀರೆ ತಲೆ ಮ್ಯಾಗ ಶೆರಗ್ ಹೊತ್ಕೊಳ್ಳೋದು ಅಂತ ಪದ್ಧತಿ ಇತ್ತು. ಈಗ ಹಂಗಂದ್ರೆ ಏನ್ರಿ ಅಂತ ಕೇಳ್ತಾರ. ತಲೆ ಮ್ಯಾಗ ಶೆರಗ್ ಹೊತ್ಕೊಳ್ಳೋದು ಅಂತಿತ್ತು. ಆ ತಲೆ ಮ್ಯಾಗಿನ ಶೆರಗ್ ನೀವು ಒಂದು 90% ಹೆಣ್ಮಕ್ಳು ಸೀರಿ ಅಲ್ಲೊಂದು ಹೊಲಿಗೆ ಇರ್ತಿತ್ತು. ತಲೆ ಮ್ಯಾಗಿನ ಸೆರಿಗಿಗೆ ಒಂದು ಹೊಲಿಗೆ ಇರ್ತಿತ್ತು. ಅಂದ್ರ ಅದು ಈಗಾಗಲೇ ತಲೆ ಮ್ಯಾಗ ಹಾಕೊಂಡು ನಸದಕ್ಕ ಅದನ್ನ ಕತ್ತರಿಸಿ ಮತ್ತೊಮ್ಮೆ ಜೋಡಿಸಿ ಅದನ್ನ ಉಟ್ಟಿರ್ತಿದ್ರು. ಅದಕ್ಕೆ ದಿಂಡ್ ಹಾಕೋದು ಅಂತ ಕರಿತಿದ್ರು. ಸೀರೆಗೆ ದಿಂಡ್ ಹಾಕೋದು ಅಂತ. 90% ಜನ ಸೀರೆಗೆ ದಿಂಡ್ ಹಾಕಿ ಅದನ್ನ ಉಟ್ಕೊಂಡಿರ್ತಿದ್ರು. ಅಂದ್ರ ಇವತ್ತು ನೀವು ಇಮ್ಯಾಜಿನ್ ಮಾಡಕ್ ಸಾಧ್ಯ ಇಲ್ಲ ಮಿತ್ರರೇ. ನಾನು ಗಮನಿಸಿದಂಗೆ ಇವತ್ತು ಹೆಣ್ಮಕ್ಳು ಸೀರೆಗೆ ತೂತು ಬಿದ್ದದ್ದ ಕಾಣೋದಿಲ್ಲ ನಮ್ಗೆ. ದಿಂಡ್ ಹಾಕಿ ಉಟ್ಕೊಳ್ಳೋದು ಮುಂದಿನ ಕಥೆ. ಅಂದ್ರೆ we had such a rampant poverty. Poverty was everywhere. ಈಗ ಪಿಕೋ ರಾಜಕುಮಾರ್ ಜಿ, ವಾಟ್ ಎ ಗ್ರೇಟ್. ಹೌದು. ಇವತ್ತಿನ ಸೀರೆಗೆ ಪಿಕೋ ಬೇಕಾಕೈತಿ. ಬರೇ ಸೀರೆ ಅಲ್ಲ, ಮತ್ತೆ ಸೀರೆಗೆ ಒಂದು ಪಿಕೋ, ಪಾಲು, ಅದೇನೇನೋ ಅಂತಾರಪ್ಪ. ಅಂತದ್ದೆಲ್ಲ ಹಚ್ಕೊಂಡು ಏನೇನೋ ಮಾಡ್ತಾರೆ ಇವತ್ತಿನ. ಅಲ್ಲ, ಇರ್ಲಿ, ಖುಷಿಯಾಗಿ ಇರ್ಲಿ. ಬಟ್ ಭಾರತದೊಳಗಿನ ಬಡತನ ಹೆಂಗಿತ್ತು ಅಂತ ಕೇಳಿದ್ರೆ ಹಿಂಗ ನಿರಪೇಕ್ಷ ಬಡತನ ಇತ್ತು. ಈಗ ದೇವರ ದಯದಿಂದ, ಸರ್ಕಾರದ ಪ್ರಯತ್ನದಿಂದ ಮತ್ತು ಭಾರತೀಯರ ಒಗ್ಗಟ್ಟಿನ ಬಲದ ಪ್ರದರ್ಶನದಿಂದ ಇವತ್ತು ಬಡತನ ಬಹಳ ಕಡಿಮೆ ಆಗೈತಿ. ಅದು ಎಷ್ಟು ಕಡಿಮೆ ಆಗೈತಿ ಅನ್ನೋದನ್ನು ನಾವು ಮುಂದೆ ನೋಡ್ತಿರ್ತೀವಿ. ಹೌದು, ಕಲಿ ಇರೋದಿಲ್ಲ.
ಈಗಿನ ಸೀರೆಗೆ ಕಲಿ ಅಲ್ಲ, ಕೇಳುವಂಗಿಲ್ಲ. ನೋಡಿ, 19ನೇ ಶತಮಾನದ ಉತ್ತರಾರ್ಧದಿಂದ ಅಂದ್ರೆ ಗೊತ್ತಾಕೈತಿಲ್ಲ, 1850 ಅಂತ. 19ನೇ ಶತಮಾನದ ಉತ್ತರಾರ್ಧ ಅಂದ್ರೆ 1850ರಿಂದ 20ನೇ ಶತಮಾನದ ಆರಂಭದವರೆಗೆ, ಅಂದ್ರೆ 1900ರವರೆಗೆ, 1850ರಿಂದ 1900ರವರೆಗೆ ಬ್ರಿಟಿಷ್ ರಾಜ್ ಅಡಿಯಲ್ಲಿ, ಅಂದ್ರೆ ಯಾರು ಆಳ್ತಿದ್ರು ನಮ್ಗೆ ಗೊತ್ತದ, ನೀವು ಭಾರತದಲ್ಲಿ ಬಡತನ ತೀವ್ರಗೊಂಡಿತು. ಮತ್ತದು 1920ರ ದಶಕದಲ್ಲಿ ಉತ್ತುಂಗಕ್ಕೇರಿತು. ಉತ್ತುಂಗಕ್ಕೇರಿತು. ಇದು ಹೆಂಗಿತ್ರಿ ಅಂತ ಕೇಳಿದ್ರೆ ನಿಮಗೆ ಆರ್ಕೈವ್ಸ್ ಒಳಗೆ ಸಿಗ್ತಾವ, ಗೂಗಲ್ದೊಳಗೆ. ಪಾವರ್ಟಿ ಇನ್ ಇಂಡಿಯಾ, ಫೆಮೈನ್ ಇನ್ ಇಂಡಿಯಾ ಅಂತ ನೀವೇನಾದ್ರೂ ಸರ್ಚ್ ಮಾಡಿದ್ರೆ ಅದರದ್ದು ಇಮೇಜಸ್ ಅಂತ ಸರ್ಚ್ ಮಾಡಬೇಕು. ಫೆಮೈನ್ ಅಂತ, ಕ್ಷಾಮಗಳು ಅಂತ ಬರ್ತಿದ್ವು ಇವು. ಆಮೇಲೆ ಒಂದು ಸಣ್ಣ ವಿಷಯ ನೆನಪಿಟ್ಕೋಬೇಕು, ಗೊತ್ತಿರ್ಬೇಕು. ಬಹಳ ಮಂದಿಗೆ ಬಡತನ ಅಂದ ಕೂಡಲೇ ಅಂದ್ರೆ ಅದು ಭಾರತದಲ್ಲಿ ಬಡತನ. ನಾಗಲೇ ಹೇಳಿದೆ, ಹಿಂಗ್ ಕನಿಷ್ಠ ಶೇಕಡ 90ರಷ್ಟು ಮಕ್ಕಳು ಚಡ್ಡಿ ಹಿಂದ್ ಕಾಲಿನನ್ನೇ ಇರ್ತಿದ್ವು, ಹರಿದೇ ಇರ್ತಿದ್ವು. ಅದಕ್ಕೆ ಟಿಗಳಿ ಒಳಗಿನಿಂದ ಹಚ್ಚಿ ಕೌದಿ ದಾರ್ಲೆ, ಮತ್ತೆ ಟೇಲರ್ ಕಡೆ ಹೋಗಿ ಹೊಲ್ಕೊಂಡ್ ಬಂದಿರ್ತಿದ್ರೇನ್ರಿ ಅನ್ಕೋಬೇಡ್ರಿ. ಟೇಲರ್ ಕಡೆ ಹೊಲಸ್ಕೊಂಬರೋಷ್ಟು ಶ್ರೀಮಂತಿಗೆ ಇದ್ದಿರ್ಲಿಲ್ಲ. ಮನೆಯಾಗಣ ಕೌದಿ ದಾರ ತಗೊಂಡು ದೊಡ್ಡ ಸೂಜಿಲೆ ಒಳಗೊಂದು ಎಂತದ್ದು ಚಡ್ಡಿ ನೀಲಿ ಇತ್ತಂದ್ರ ಅದಕ್ಕೆ ಒಳಗಿನಿಂದ ಕೆಂಪು ಟಿಕ್ಕಳಿ, ಅದು ಒಂದ್ ಕಡೆ ಕೆಂಪು ಟಿಕ್ಕಳಿ ಹಚ್ಚಿದ್ರ ಇನ್ನೊಂದು ಕಡೆ ಹಳದಿ ಬಣ್ಣದ ಅರಿವಿ ಹಚ್ಚಿ ಒಳಗಿನಿಂದ ಹೊಲ್ದಿರ್ತಿದ್ರು. ಇಂಥ ಸನ್ನಿವೇಶದಿಂದ ಇವತ್ತು ನಾವು ಚಲೋ ಸ್ಥಿತಿ ಬಂದಿವಿ. ಬಟ್ ಹಂಗಾರ ನಮ್ಮ ಭಾರತೀಯರು ಸಾವಿರಾರು ವರ್ಷದಿಂದ ಹಿಂಗದಾರೇನ್ರಿ ಸರ? ಅಂದ್ರೆ ಈ ಪರಿ ಬಡತನದೊಳಗ ಅದಾರೇನ್ರಿ ಸರ ಅಂತ ಕೇಳಿದ್ರೆ ಇಲ್ಲ. 1700ರವರೆಗೂ ಅಂದ್ರೆ 16ನೇ ಶತಮಾನದ ಅಂತ್ಯದವರೆಗೂ, ಇದು ನಿಮಗೆ ಮುಂದೆ ನಾನು ಹೇಳ್ತೀನಿ, ಆದ್ರೂ ಗೊತ್ತಿರಲಿ. ಕ್ರಿಸ್ತಶಕ 1700ರವರೆಗೂ ಭಾರತ ಜಗತ್ತಿನ ಅತ್ಯಂತ ಶ್ರೀಮಂತ ದೇಶವಾಗಿತ್ತು. ಭಾರತ ಅಟ ಇಟ ಅಲ್ಲ, ಜಗತ್ತಿನ ಅತ್ಯಂತ ಶ್ರೀಮಂತ ದೇಶ. ಇಂಗ್ಲೆಂಡ್ದವರು ನಮ್ಮಲ್ಲಿ ಕಳೆ ತೆಗಿಯಾಕ ಬರುವಂಗಿದ್ರು. ಇಂಗ್ಲೆಂಡ, ಫ್ರಾನ್ಸ, ಜರ್ಮನಿ, ಅಮೇರಿಕಾ ಅಂತೂ ಬೇಡ. ಅವು ಪಾಪ ಅಲ್ಲಿ ಲೋಕಲ್ ರೆಡ್ ಇಂಡಿಯನ್ಸ್ ಮಂದಿ, ಅವಕ್ ನಾಗರಿಕತೆ ಅಂದ್ರೆ ಏನ್ ಅನ್ನೋದು ಗೊತ್ತಿದ್ದಿರ್ಲಿಲ್ಲ. ಇವತ್ತು ಅಮೇರಿಕಾದಾಗಿರೋರು ಯಾರು ಅಮೇರಿಕಾದವ್ರು ಅಲ್ಲ, ಅವರೆಲ್ಲರೂ ಮೈಗ್ರೇಟೆಡ್ ಪೀಪಲ್ ಲೇಟರ್ ಪೀರಿಯಡ್ ಒಳಗೆ. ಹೌದಾ? ಅಂಡ್ ಪರ್ಟಿಕ್ಯುಲರ್ ನಿಮ್ಗೆ ಗೊತ್ತದ, ಅಮೇರಿಕಾಕ್ಕ ಎದಕ್ಕೆ ಒಯ್ತಿದ್ರು ಮಂದಿನಂದ್ರ ಈ ಪ್ಲಾಂಟರ್ಗಳು ದೊಡ್ಡ ದೊಡ್ಡ ಪ್ಲಾಂಟೇಶನ್ ಮಾಡಿ ಅಲ್ಲಿ ದುಡಿಯಾಕ ಸ್ಲೇವ್ಸ್ ಅನ್ನು ಒಯ್ತಿದ್ರು. ಮೊದಲು ಫಸ್ಟ್ಗೆ ಸ್ಲೇವ್ಸ್ ಅನ್ನು ಒಯ್ತಿದ್ರು. ನೆಕ್ಸ್ಟ್ ಯುರೋಪ್ದೊಳಗೆ ಯಾವರೇ ಬುದ್ಧಿ ಹೇಳೋ ಶಾಣೆ ಹುಟ್ಟಿದ ಅಂತಂದ್ರ ಅವನನ್ನು ಗಡಿಪಾರ್ ಮಾಡ್ತಿದ್ರು. ಎಲ್ಲಿ? ಅಮೆರಿಕಾಕ್ಕ. ಹೋಗತ್ ಸಾಯೋಗ ಅಲ್ಲಿ ಅಂತ ಹೇಳಿ. ಯಾವನಾದ್ರೂ ಸುಧಾರಣವಾದಿ, ನಮ್ಮ ಬಸವಣ್ಣಂತವ, ಅಂಬೇಡ್ಕರ್ನಂತವ ಯಾರು ಎಲ್ಲೇ ಹುಟ್ಟಿದ್ರ ಆತನೋದು ಅಮೆರಿಕಕ್ಕೆ ತಳ್ತಿದ್ರು. ಇದು ಒಂದ ಆ ಅಮೆರಿಕ ಸುಧಾರಣೆ ಆಗೋದಕ್ಕೆ ಮುಖ್ಯ ಕಾರಣನ. ಯಾಕಂದ್ರ ಇಂಥ ಶಾಣೆ ನನ್ನ ಮಕ್ಕಳನ್ನೆಲ್ಲ ಅಲ್ಲಿ ಗಡಿಪಾರ ಮಾಡಿದ್ರಿಂದ ಅದು ಶಾಣ್ಯರ ದೇಶ ಆಗಿ ರೂಪುಗೊಂಡಿತು. ಅಂಡ್ ವೆರಿ ಇಂಟ್ರೆಸ್ಟಿಂಗ್ಲಿ, ಇವತ್ತಿಗೂ ಜಗತ್ತಿನ ಎಲ್ಲಾ ದೇಶಗಳಿಂದ ಶಾಣ್ಯರ ಹೋಗಲು ಇಷ್ಟಪಡುವ ಮೊದಲ ದೇಶ ಯಾವುದು? ಅಮೆರಿಕ. ಹೌದಲ್ಲ? ಹೀಗಾಗಿ ಅಲ್ಲಿ ಸಹಜವಾಗಿ ನಂತರದ ಕಾಲದೊಳಗೆ ದೊಡ್ಡ ಶ್ರೀಮಂತಿಕೆ ಬಂತು. ಸೊ ಅವ್ರದ್ದು ಆ ತರ ಕತಿ. ನಮ್ಮ ಕತಿ ಏನಪ್ಪಾ ಅಂದ್ರ, ನಾವು ಎಷ್ಟು ಶ್ರೀಮಂತರು ಇದ್ದೀವಿ ಅಂದ್ರೆ ಹೇಳಿದ್ನಲ್ಲ, ಇಂಗ್ಲೆಂಡ್ನವರು, ಫ್ರಾನ್ಸ್ದವರು ನಮ್ಮಲ್ಲಿ ಕಳೆಯಕ್ಕೆ ಬರ್ಬೇಕು. ಅವ್ರು ಕಳೆ ಕೆತ್ತಾಕ ಬರ್ಬೇಕು ನಮ್ಮಲ್ಲಿ. ನಾವು ಅಟ್ಟು ಶ್ರೀಮಂತರು, ಅವ್ರು ಅಟ್ಟು ಬಡವರು. ಆದ್ರೆ ಬದಲಾದ ಕಾಲಘಟ್ಟದೊಳಗ, ಬದಲಾದ ಸನ್ನಿವೇಶದೊಳಗ ನಮ್ಮದು ನಶೀಬು ಕೋಡಿ ಹಿಂಗೆಲ್ಲ ಆಗಬಾರ್ದೆಲ್ಲ ಆಗೈತಿ. ಸೊ ಒಂದು ತಲೆಯಾಗಿರ್ಲಿ, ಭಾರತ ಸಾವಿರಾರು ವರ್ಷಗಳಿಂದ ಬಡತನದೊಳಗ ಐತಿ ಅಂತ ತಿಳ್ಕೊಬೇಡ್ರಿ. ಭಾರತಕ್ಕ ಬಡತನ ಬಂದಿದ್ದೆ ಬ್ರಿಟಿಷರ ಶೋಷಣಾತ್ಮಕ ಆಡಳಿತ ವ್ಯವಸ್ಥೆಯಿಂದ.
ಈ ಮುಸ್ಲಿಮ್ರು ಬಂದ್ರು, ಹೊರಗಿನಿಂದ ಬಂದ್ರು, ನಮ್ಮ ಮೇಲೆ ಆಕ್ರಮಣ ಮಾಡಿದ್ರು, ನಮ್ಮ ರಾಜರನ್ನ ಸೋಲಿಸಿ ಅವರು ಜಗ್ಗ ಬಳಕೊಂಡು ಹೋಗ್ಯಾರ ಇಲ್ಲಿಂದ, ಇಲ್ಲಂತಿಲ್ಲ. ನಿಮ್ಗೆ ಗೊತ್ತೈತಿ ಗಜ್ನಿ ಮೊಹಮ್ಮದ್ ಅದು ಒಂದು ಸಲ ಎರಡು ಸಲ ಅಲ್ಲ, 10 ಬಾರಿ ಬಂದು ಆಣಿ ಒಂಟಿ ಕುದುರೆ ಕತ್ತಿ ಎದರ ಮ್ಯಾಗ ಸಿಗ್ತೈತಿ ಅದ್ರ ಮ್ಯಾಗ ನಮ್ಮಲ್ಲಿಂದ ಸಂಪತ್ತನ್ನ ಹೇರ್ಕೊಂಡು ಹೋಗ್ಯಾರ. ಹೇರ್ಕೊಂಡು ಆದ್ರೂ ಅದು ದೊಡ್ಡ ನಮಗ್ ಹಾನಿ ಆಗಿರ್ಲಿಲ್ಲ. ಹೋಗಲೇ ಮಗನ ವೈ ಎಟ್ಟು ಹೋಯ್ತಿ ವೈ, ನೀವು ಓದ್ 10 ಪಟ್ಟು ನಾವು ಇಲ್ಲಿ ಮತ್ತೆ ತಯಾರು ಮಾಡ್ತೀವಿ ಅಂತ ನಾವು ತಯಾರು ಮಾಡ್ತಿದ್ವಿ. ಆ ನಂತರ ಬಂದಂತ ಮುಸ್ಲಿಮರು ಇಲ್ಲೇ ಟಿಕಾಣಿ ಹೊಡೆದ್ರು, ಇಲ್ಲೇ ಆಡಳಿತ ನಡೆಸಿದ್ರು. ಅವ್ರು ಮಾಡಿದ್ದು ಒಂದಂದ್ರ ಅಫ್ಕೋರ್ಸ್ ಅವರು ಫುಲ್ ಮಜಾ ಮಾಡಿದ್ರು, ಆದ್ರೆ ಜನರನ್ನ ಬಡವರನ್ನ ಮಾಡಲಿಲ್ಲ. ಅವರು ಮತಾಂತರ ಮಾಡಿರ್ಬೋದು, ಖಡ್ಗ ತೋರಿಸಿ ಮತಾಂತರ ಮಾಡಿರ್ಬೋದು, ಆದರೆ ಜನರನ್ನ ಬಡವರನ್ನ ಮಾಡಲಿಲ್ಲ. ಆದ್ರೆ ಬ್ರಿಟಿಷರು ಮಾಡಿದ್ದು ಏನಪ್ಪಾ ಅಂತ ಕೇಳಿದ್ರೆ ಜನರನ್ನ ಬಡವರನ್ನಾಗಿಸಿದ್ರು. ಅದು ಇಟ್ ಇಸ್ ಅ ವೆರಿ ಟಿಪಿಕಲ್ ಎಕನಾಮಿಕ್ ಪಾಲಿಸಿ ಅಂತ ನಾವು ನೋಡ್ತೀವಿ. ಹಿಂಗ ಭಾರತಕ್ಕ ಬಡತನ ಅನ್ನೋದು ಬಂದದ್ದನ್ನ 19ನೇ ಶತಮಾನದ ಉತ್ತರಾರ್ಧದಿಂದ 20ನೇ ಶತಮಾನದ ಆರಂಭದೊಳಗ ಅತಿ ವಿಪರೀತಕ್ಕೆ ತಲುಪಿತು. ಶುರುವಾತು ಹೆಚ್ಚು ಕಡಿಮೆ 18ನೇ ಶತಮಾನದಿಂದ, ಯಾವಾಗ ಅವರು ಪೂರ್ಣ ಪ್ರಮಾಣದೊಳಗ ನಮ್ಮಲ್ಲಿ ಆಡಳಿತ ನಡೆಸ್ಕೊಳಕತ್ರು, ಪ್ರದೇಶಗಳನ್ನು ವಶಪಡಿಸಿಕೊಳ್ಳಕತ್ರು, ಅವಾಗಿನಿಂದಲೇ ನಿಮ್ಗೆ ಗೊತ್ತದ ದಾದಾಬಾಯಿ ನವರೋಜಿ ಅವ್ರ ಮುಂದೆ ಗೊತ್ತದ ವಿಷಯ, ಹೆಂಗ ನಮ್ಮಲ್ಲಿಂದ ಸಂಪನ್ಮೂಲಗಳನ್ನ ನಿರಂತರವಾಗಿ ಅವರು ಎತ್ಕೊಂಡು ಹೋದ್ರು. ಗಂಗಾ ನದಿಯ ನೀರನ್ನು ಥೇಮ್ಸ್ ನದಿ ಒಳಗ ಬಿಟ್ರು ಅಂತ ಹೇಳ್ತಾರೆ. ಏನ್ ಬಾಟ್ಲೆದಾಗ ಹಾಕೊಂಡು ಹೋದ್ರೇನ್ರಿ ಅಂತಲ್ಲ, ಗಂಗಾ ನದಿ ನೀರು ಇಲ್ಲಿಲ್ಲ. ಅವರು ಭಾರತದ ಸಂಪತ್ತನ್ನ ಆ ರೀತಿ ಒಳಗೆ ಇಲ್ಲಿಂದ ಹೀರ್ಕೊಂಡು ಹೋಗಿ ಅಲ್ಲಿ ಇಂಗ್ಲೆಂಡ್ದೊಳಗೆ ದಬಕ್ ಅಂತ ಒಯ್ಯುತ್ತಿದ್ರು. ಸೊ ಇಂತಹ ಒಂದು ಶೋಷಣಾತ್ಮಕ ಆಡಳಿತ ವ್ಯವಸ್ಥೆಯಿಂದ ಭಾರತದಲ್ಲಿ ಬಡತನ ವಿಪರೀತಕ್ಕೆ ಹೋಯಿತು. ಕ್ಷಾಮ ಮತ್ತು ರೋಗಗಳು ಪ್ರತಿ ಬಾರಿ ಲಕ್ಷಾಂತರ ಜನರನ್ನ ಕೊಂದವು. ಕ್ಷಾಮ ಮತ್ತು ರೋಗಗಳು, ಬರಗಾಲ ಅಂದಿಲ್ಲ ನಾ ಇಲ್ಲಿ, ಕ್ಷಾಮ ಅಂತ ಬರ್ದಿದ್ದೀನಿ. ಕ್ಷಾಮಕ್ಕೂ ಮತ್ತು ಬರಗಾಲಕ್ಕೂ ವ್ಯತ್ಯಾಸ ಗೊತ್ತಿರಬೇಕು. ಬಹಳ ಸಲ ಈ ಪ್ರಶ್ನೆನೂ ಬರ್ತಾವ, ಮತ್ತೆ ನಿಮಗೊಂದು ಸ್ಪಷ್ಟತೆ ಇರಬೇಕು. ಅದರ ಸಲುವಾಗಿ ಫೆಮೈನ್ ಅಂತ ಬರ್ದೀನಿ. ಫೆಮೈನ್ ಅಂದ್ರೆ ಕ್ಷಾಮ. ಬರಗಾಲಕ್ಕೆ ಏನಂತೀವಿ ನಾವು? ಡ್ರಾಟ್ ಅಂತ ಕರಿತೀವಿ. ಏನ್ರಪ್ಪ ವಾಯ್ಸ್ ಕ್ಲಿಯರ್ ಬರ್ತಾ ಇಲ್ಲ, ಸ್ಟ್ರಕ್ ಆಗಕತ್ತದ, ಏನಾಗ್ಯದ? ಬರೋಬ್ಬರಿ ಐತ್ಯಾ? ಟಿವಿ ಬರೋಬ್ಬರಿ ಕಾಣಕತ್ತೈತೇನ್ರಿಪ್ಪ? ಬರೋಬ್ಬರಿ ಕಾಣಕತ್ತೈತಿ ಅಂತ ಸುರೇಶ್ ಮಿತ್ರರೇ, ನೀವ ಒಂದೀಟ ನಿಮ್ದು ಹೊರಗೆ ಹೋಗಿ ಒಳಗೆ ಬಂದು ಬಿಡ್ರಿ, ನಿಮ್ದ ರಿಫ್ರೆಶ್ ಮಾಡ್ಕೋಯಪ್ಪ. ಸೊ ಬರೋಬ್ಬರಿ ಬರ್ತೈತಿ. ಓಕೆ, ಯಾರು ಎತ್ಕೊಂಡು ಕೂತಾರ ಹಂಡೆದಾಗ? ಯಪ್ಪೋ, ಹಂಡೆದಾಗ ಕುಂತು ಉಂಡಿ ತಿಂತಾಳ ಗಂಗಾ ಅಂತ ಹೆಸರು ಹೇಳ್ತಿದ್ರು ನಮ್ ಕಡೆ ಸಣ್ಣಾಗಿದ್ದಾಗ. ಏನಂತೀಯೋ ಯಪ್ಪ, ಹಂಡೆದಾಗ ಕೈ ಎತ್ಕೊಂಡು ಕುಂತಾನ, ಇನ್ನು ನಾನು ಬೈ ಮಿಸ್ಟೇಕ್ ಕೈ ಎತ್ತಾನಂತ ಕಾಣಿಸ್ತೈತೆ. ನಾವು ಸಣ್ಣಾಗಿದ್ದಾಗ ಮದುವೆಯಾಗಿ ಹೆಸರು ಹೇಳುವಂತ ಪಿಕ್ಸ್ ಇವು ಕೆಲವು ಡೈಲಾಗ್ಗಳು. ಹಂಡೆದಾಗ ಕುಂತು ಉಂಡಿ ತಿಂತಾಳ, ಸೋ ಅಂಡ್ ಸೋ, ಆಕೆ ಹೆಂಗ ಹಂಡೆದಾಗ ಕುಂತು ಉಂಡಿ ತಿಂತಿದ್ದಾಳ ಅಂತ. ಒಡಪ ಆಯ್ತು ಹೇಳೋದು ಸುರೇಶ. ಹಗ್ಲೆ ಬಡದ್ರ ಮಗ್ಲಾಗ ಬರ್ತಾಳಂತ. ಮದುವೆ ದಿವಸ ಮದುವೆಯಾಗನ ಹೆಸರು ಹೇಳೋ ಸ್ಟೈಲ್. ಆಕಿ ಕೇಳಿಸ್ಕೊಂಡ ಆಕಿ ಏನ್ ಅನ್ಬೇಕು, ಕೇಳಿದವ್ರಿಗೆ ಏನ್ ಅನ್ಬೇಕು ಅಂತ. ಹಗ್ಲೆ ಬಡದ್ರ ಮಗ್ಲಾಗ ಬರ್ತಾಳ ಕಲ್ಲವ್ವ, ನಿಂಗವ್ವ, ಹಿಂಗ ಹೆಸರುಗಳು ನಿಜ. ಇನ್ನು ಆಕಿ ಹೆಣ್ಮಗಳರೇನೇನ ಕಡಿಮೆ ಇರ್ತಿದ್ಲು ಅಂತಿದ್ರೆ ಆಕಿ ಹೇಳ್ತಿದ್ಲು ಏನಂತ, ಕಟಕ್ ರೊಟ್ಟಿ ಕಟ್ಕೊಂಡು ಹೋಗಂದ್ರ ಶಟ್ಕೊಂಡು ಹೋಗ್ತಾನ ನಮ್ಮ ಶನಿಗೌಡ ಅಂತ. ಆಕಿ ಏನು ಬಿಸಿ ರೊಟ್ಟಿ ಮಾಡಿ ಹಾಕಕ್ಕೆ ಅಲ್ಲ, ಆಕಿ ಕಟಕ್ ರೊಟ್ಟಿ ಕಟ್ಟಕ್ಕೆನ ಗಂಡಿಗೆ. ಕಟಕ್ ರೊಟ್ಟಿ ಕಟ್ಕೊಂಡು ಹೋಗಂದ್ರ ಶಟ್ಕೊಂಡು ಹೋಗ್ತಾನ. ಹಂಗ ನಮ್ಮ ಹಂಡೆದಾಗ ಹೆಸರು ಚಂದ ಇಟ್ಕೊಂಡಿಯಪ್ಪ, ಏನ್ರಿ ಆಗವಲ್ಲೇಕ. ನೆನಪಾತು ಡೋಂಟ್ ವರಿ. ಅದು ಬೇರೆ ಮತ್ತ ಕಟಕ್ ರೊಟ್ಟಿ ತಟಕ್ ಎಣ್ಣಿ, ಹೌದು. ಕಟ್ಕೊಂಡು ಹೋಗಂದ್ರೆ ಶಟ್ಕೊಂಡು ಹೋಗ್ತಾನೆ. ಕರೆ ಐತಿ ಮಹೇಶ. ನೋಡಪ್ಪ, ನಡಬಟ್ಟೆ ಒಂದೀಟ ನಂದು ತಟಕ್ಕೆ ಎಣ್ಣೆ ಬಿಟ್ಟು ಹೋಗಿತ್ತು,
ಯಾಕಂದ್ರೆ ನಿನಗೆ ಎಣ್ಣೆ ಒಂಚೂರು ಚಲೋ ನೆನಪಿಡ್ತೀನಿ ನಮ್ಮೀಟ ಎಣ್ಣೆ ನೆನಪಾಗೋದಿಲ್ಲ, ಹಿಂಗಾಗಿ ಹೋತು ಇರ್ಲಿ. ಸೊ ಇರ್ಲಿ, ಅವ್ರ ಕೈ ಎತ್ತಿದ್ರನಂತಲೇ ಈ ವಿಷಯ ಬಂತು, ದಯವಿಟ್ಟು ಯಾರು ತಪ್ಪು ತಿಳ್ಕೊಬೇಡಪ್ಪ. ಹಿಂಗ ಕ್ಷಾಮ ಮತ್ತು ರೋಗಗಳು ಅಂತ ಹೇಳಕತ್ತಿದ್ದೆ ನಾನು. ಕ್ಷಾಮ ನಾನು ನಿಮಗೆ ಆಗ್ಲೇ ಹೇಳಿದೆ, ನೀವು ಹಿಂದಿನ ಕಾಲದ ಫೋಟೋ ತೆಗೆದು ನೋಡಿದ್ರ ಏನು ಮ್ಯಾಗಿನ ಅರಿವಂತೂ ಯಾರಿಗೂ ಇರ್ತಿರ್ಕಿಲ್ಲ. ಗಂಡು ಮಕ್ಕಳಿಗಂತೂ 100% ಇರ್ತಿರ್ಕಿಲ್ಲ, ಹೆಣ್ಮಕ್ಳಿಗೆ ಕನಿಷ್ಠ ಒಂದು 50% ಮ್ಯಾಗಿನ ಅರಿವಿ ಇರ್ತಿರ್ಕಿಲ್ಲ. ಅದ ಸೀರಿಲೆನೆ ಮುಚ್ಕೊಳ್ಳೋದು ಇಂಥ ಒಂದು ಪದ್ಧತಿ. ಅಂತ ಅರಿವ್ಯಾಗ ಕಡ್ಡಿ 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 ಅಂದ್ರೆ ಕಡ್ಡಿ, ಬರೀ ಎಲುವಟ್ಟ ಕಾಣುವಂತ ಜನ ನಮ್ಮಲ್ಲಿ ಅತ್ಯಂತ ಸಾಮಾನ್ಯವಾಗಿದ್ರು. ಒಂದೊಂದು ಕ್ಷಾಮದೊಳಗ ದಶಲಕ್ಷಗಟ್ಟಲೆ ಜನ ಸಾಯ್ತಿದ್ರು. ದಶಲಕ್ಷ. ಡವಿಗಿ ಬರ ಅಥವಾ ಡವಿಗಿ ಬರ ಅಂತ ಕರಿತಿದ್ರು. ಮಂದಿಗೆ ಅದು ಬರ ಅನ್ನೋದು ಅನಿಸ್ತಿತ್ತು. ಆಕ್ಚುಲಿ ಅವು ಕ್ಷಾಮಗಳು. ಕ್ಷಾಮ ಅಂದ್ರೆ ಮಾನವ ನಿರ್ಮಿತ. ಇದು ಕ್ಷಾಮಕ್ಕೂ ಮತ್ತು ಬರಗಾಲಕ್ಕೂ ವ್ಯತ್ಯಾಸ ಗೊತ್ತಿರಲಿ. ಕ್ಷಾಮ ಅನ್ನೋದು ಮಾನವ ನಿರ್ಮಿತ. ಅದೇ ಹೆಂಗ್ರಿ ಮಾನವ ನಿರ್ಮಿತ ಅಂತಂದ್ರೆ ಫಾಲ್ಟಿ ಅಡ್ಮಿನಿಸ್ಟ್ರೇಷನ್ ಅಂತ ನಾವು ಇದನ್ನ ಕರಿತೀವಿ. ತಪ್ಪು ಆಡಳಿತದಿಂದ ಅಂತ. ಬ್ರಿಟಿಷರ್ ಅಂತವ್ ಏನ್ ಮಾಡ್ಯಾರ ನಿಮಗೆ ಜಗ್ಗು ಗೊತ್ತದ. ಒಳೆ ಫುಲ್ ಬಡತನ ಬಿದ್ದಾಗಲೂ, ಏನು ಬರಗಾಲ ಬಿದ್ದಾಗಲೂ ಇನ್ನಷ್ಟು ಟ್ಯಾಕ್ಸ್ ಹೆಚ್ಚು ಮಾಡೋದು. ಮತ್ತೆ ಅದರಿಂದ ಏನಾಕೈತಿ? ಟ್ಯಾಕ್ಸ್ ಹೆಚ್ಚು ಮಾಡಿದ್ರೆ ಏನಾಕೈತಿ ಅಂತೇಳಿ ನಾ ಹಿಂದಿನ ಪಬ್ಲಿಕ್ ಫೈನಾನ್ಸ್ ಅನ್ನೋ ಕ್ಲಾಸ್ನೊಳಗೆ ಹೇಳೇನಿ. ಆ ಕಾಲದೊಳಗಲ್ಲ, ಈ ಕಾಲದೊಳಗ ನೀವು ತೆರಿಗೆಯನ್ನ ಹೆಚ್ಚು ಮಾಡಿದ್ರೆ ಜನ ದುಡಿಯೋದನ್ನ ಕಡಿಮೆ ಮಾಡ್ತಾರೆ. ನಾವು ದುಡಿದು ಸರ್ಕಾರಕ್ಕೆ ಯಾಕೆ ಆಗ್ತದೆ ತೆರಿಗೆ ಕೊಡೋದು ಬಿಡು ಅಂತೇಳಿ ಮಂದಿ ದುಡಿಯೋದು ಕಡಿಮೆ ಮಾಡ್ತಾರೆ. ಮತ್ತೆ ಅವಾಗಿನ ಕಾಲದೊಳಗೂ ಸಹಜ ಆಗ್ತಿತ್ತು, ದುಡಿದಷ್ಟೆಲ್ಲ ಸರ್ಕಾರಕ್ಕೆ ಕೊಡೋದಾದ್ರೆ ಅದ್ನ್ಯಾಕೆ ಬೆಳೆಯೋದು ಬಿಡು ಅಂತ ಹೇಳಿ ಜನ ಉತ್ಪಾದಿಸೋದನ್ನು ಕಡಿಮೆ ಮಾಡ್ತಿದ್ರು. ಅದರಿಂದ ಕ್ಷಾಮಗಳು ಉಂಟಾಗ್ತಿದ್ವು. ಜಸ್ಟ್ ಒನ್ ಸಿಂಪಲ್ ಎಕ್ಸಾಂಪಲ್ ಹೇಳಿದೆ ನಾನು ನಿಮಗೆ. ಬರಗಾಲ ಅನ್ನೋದೇನೈತಲ್ಲ ಸಹಜ. ಈ ವರ್ಷ ಹೆಚ್ಚು ಕಡಿಮೆ ಅದರ ಛಾಯೆಯನ್ನ ನಾವು ಕಾಣಕತ್ತೀವಿ. ಇಲ್ಲಿವರೆಗೂ ಕಾಮಗೆ ಮಳೆ ಆಗಿಲ್ಲ, ಕಾಮಗೆ ಬಿತ್ತಿಗೆ ಆಗಿಲ್ಲ ಎಲ್ಲಿ ಈ ಬಯಲು ಪ್ರದೇಶದೊಳಗೆ. ಹಿಂಗಾಗಿ ಇವತ್ತು ಈ ವರ್ಷ ಅಂದ್ರೆ ಮಳೆ ಆಗದೆ ಇರುವುದಕ್ಕೆ ಬರಗಾಲ ಅಂದ್ರೆ ಸರ್ಕಾರದ ತಪ್ಪು ನೀತಿಯಿಂದಾಗಿ ಉಂಟಾಗೋದು ಕ್ಷಾಮ. ಇಷ್ಟು ನಿಮಗೆ ಗೊತ್ತಿರಲಿ. ಸೊ ಇವು ಲಕ್ಷಾಂತರ ಜನರನ್ನ ಅವಾಗ ಸಾಯಿಸ್ತಿದ್ದು. ವಿ ಹ್ಯಾಡ್ ಸಚ್ ಎ ರ್ಯಾಂಪಂಟ್ ಪಾವರ್ಟಿ. 1947ರಲ್ಲಿ ಭಾರತ ಸ್ವಾತಂತ್ರ್ಯ ಪಡೆದ ನಂತರ ಒಂದು ಮುಖ್ಯ ಬದಲಾವಣೆ ಆದದ್ದು ಏನಪ್ಪಾ ಅಂತ ಕೇಳಿದ್ರೆ, ಬರಗಾಲದಿಂದ ಸಾಮೂಹಿಕ ಸಾವುಗಳನ್ನ ತಡೆಯಲಾಯಿತು. ಯಾಕಂದ್ರೆ ಸರ್ಕಾರ ಚೇಂಜ್ ಆಯ್ತು, ಶೋಷಣಾತ್ಮಕ ನೀತಿ ಅನ್ನೋದು ಹೋಯ್ತು, ಜನಪರ ನೀತಿ ಅನ್ನೋಂಥದ್ದು ಬಂತು. ಹಿಂಗಾಗಿ ಜನರಿಂದ ತೆರಿಗೆ ಸಂಗ್ರಹಿಸೋದು ಸರ್ಕಾರದ ಗುರಿ ಆಗಲಿಲ್ಲ. ಜನರ ಕಲ್ಯಾಣ ಸರ್ಕಾರದ ಗುರಿ ಆದ ಬಳಿಕ ಏನಾದರೂ ಮಾಡಿ ಜಗತ್ತಿನ ಮುಂದೆ ಭಿಕ್ಷೆ ಬೇಡಿಯಾದರೂ ಭಾರತಕ್ಕೆ ಅನ್ನವನ್ನ ತಂದು ಹಾಕಿದ್ರು ನಮ್ಮ ಅಂದಿನ ಪ್ರಧಾನಿಗಳು. ಅದು ನೆಹರು ಆಗಿರ್ಬೋದು, ಶಾಸ್ತ್ರೀಜಿ ಅವರು, ಇಂದಿರಾ ಗಾಂಧಿ. ಅಂಡ್ ಅಟ್ ದ ಸೇಮ್ ಟೈಮ್ ಹೊರಗಿನಿಂದ ಆರಂಭದೊಳಗೆ ಎಷ್ಟು ಆಹಾರದ ಕೊರತೆ. ಮತ್ತೆ ಅವಾಗಿನ ಮಂಗಾರ ಮಂದಿ ಭಾಳ ಇತ್ತೇನ್ರಿ ಅನ್ಬೇಡ್ರಿ, ಮಂದಿ ಕಡಿಮೆ ಇತ್ತು. 35 ಕೋಟಿ ಜನಸಂಖ್ಯೆ ಸ್ವಾತಂತ್ರ್ಯ ದೊರೆತಾಗ 35 ಕೋಟಿ ಜನಸಂಖ್ಯೆಗೆನೆ ಒಂದು ಹೊತ್ತು ಹೊಟ್ಟೆ ತುಂಬ ಊಟ ಅನ್ನೋದು ಸಿಗ್ತಿರ್ಕಿಲ್ಲ. ಯಾಕಂದ್ರೆ ನಮ್ಮಲ್ಲಿ ಆಹಾರ ಧಾನ್ಯಗಳ ಉತ್ಪಾದನೆ ಅಷ್ಟು ಕಡಿಮೆ ಇತ್ತು ಅಂತ. ಹೀಗೆ ನಾವು ಜಗತ್ತಿನ ಬೇರೆ ಬೇರೆ ದೇಶಗಳಿಂದ ನೆರವು ಕೋರಿ ದೇವರ ದಯದಿಂದ ಅಷ್ಟೊತ್ತಿಗೆ ವಿಶ್ವಸಂಸ್ಥೆ ಅಂತ ಬಂತು. ವಿಶ್ವಸಂಸ್ಥೆ ಅಡಿ ಒಳಗೆ FAO ಹೆಸರು ಕೇಳಿ ನೀವು, ಫುಡ್ ಅಂಡ್ ಅಗ್ರಿಕಲ್ಚರಲ್ ಆರ್ಗನೈಸೇಷನ್ ಅನ್ನುವಂಥದ್ದು FAO. ಇದು ಭಾರತಕ್ಕೆ ಬಹಳ ದೊಡ್ಡ ನೆರವನ್ನು ನೀಡಿದ. ಅಂದಿನಿಂದ ಇಂದಿನವರೆಗೂ ಭಾರತದಲ್ಲಿನ ಬಡತನ ನೀಗಿಸೋದು, ಅದರಲ್ಲೂ ಹಸಿವನ್ನ ನೀಗಿಸೋದ್ರೊಳಗೆ FAOದ ಕೊಡುಗೆ ಕೂಡ ಬಹಳ ದೊಡ್ಡದೈತಿ. ಹೌದು. ಸೊ ಹೀಗೆ ಅಮೇರಿಕ ನಮಗ ಹಂಗ ನೋಡಿದ್ರೆ ನಾವು ಅಮೆರಿಕ ಜೊತೆ ಒಳ್ಳೆಯ ಸಂಬಂಧ ಇದ್ದಿರಲಿಲ್ಲ. ಆದ್ರೆ ತಿನ್ನೋದಕ್ಕೆ ಗೋಧಿಯನ್ನ ಅವಾಗಿನ ಕಾಲದೊಳಗ ಅಲ್ಲಿಂದ ಕಳಿಸ್ತಿದ್ರು. ಮೆಕ್ಸಿಕನ್ ಗೋಧಿ ಅಂತ ಕರಿತಿದ್ರು ಅದನ್ನ. ಮೆಕ್ಸಿಕನ್ ಗೋಧಿ ನಿಮಗೆ ಗೊತ್ತಿರ್ಬೋದು.
ಮೊನ್ನೆ ಒಂದು ಯಾವುದೋ ಎಕ್ಸಾಮ್ ಅದೊಳಗೆ ಪ್ರಶ್ನೆ ಕೇಳ್ಯಾರ, ಏನಪ್ಪಾ ಅಂತ ಕೇಳಿದ್ರೆ ಆ ಭಾರತಕ್ಕೆ ಗ್ರೀನ್ ರೆವಲ್ಯೂಷನ್ ಎಲ್ಲಿಂದ ಬಂತು ಅಥವಾ ಯಾವ ದೇಶಗಳ ಪ್ರಭಾವ ನಮ್ಮ ದೇಶದ ಹಸಿರು ಕ್ರಾಂತಿ ಮ್ಯಾಗ ಆಯ್ತು ಅಂತ ಕೇಳಿದ್ರೆ ಅದರೊಳಗೆ ಸರಿಯಾದ ಇದನ್ನ ಕೊಟ್ಟಿಲ್ಲ, ಆಪ್ಷನ್ಸ್ ಕೊಟ್ಟಿಲ್ಲ. ಬಟ್ ನಿಜ ಹೇಳ್ಬೇಕು ಅಂತಂದ್ರ ಮೆಕ್ಸಿಕೋದಿಂದ ಮುಖ್ಯವಾಗಿ ನಮ್ಮ ಮೇಲೆ ಬಂತು, ನಮ್ಮ ದೇಶಕ್ಕೆ ಬಂತು ಅಂತ ನಾವು ನೆನಪಿಟ್ಕೋಬೇಕು. ಯಾಕ್ರಿ ಹಂಗ್ಯಾಕಾತು, ಮೆಕ್ಸಿಕೋ ಏನ್ ಅಂತ ದೊಡ್ಡ ಶಾಣ್ಯಾರ ದೇಶ ಏನ್ರಿ ಅಂತ. ಇದು ಬಹಳ ಚಂದ ವಿಷಯ, ನಿಮ್ಗೆ ಹಂಗ ಕಾಂಟೆಕ್ಸ್ಟ್ ಒಳಗೆ ಹೇಳಕತ್ತೀನಿ ನಾನು. ಮೆಕ್ಸಿಕೋ ಅಷ್ಟು ಶಾಣ್ಯಾರ ದೇಶ ಅನ್ನುವಂಥದ್ದಲ್ಲ, ಅಥವಾ ಮತ್ತೆ ಹಂಗೇನ್ ಕಡಿಮೆ ಬಡ ದೇಶ ಅಂತನೂ ತಿಳ್ಕೊಬೇಡ್ರಿ. ಯಾಕಂದ್ರ ಮೆಕ್ಸಿಕೋಕ್ಕೊಂದು ದೊಡ್ಡ ಬಿರುದು ಐತಿ. ಏನಂತ ಕರೀತಾರ ಮೆಕ್ಸಿಕೋನ? ತೈವಾನ್ ಅಂಡ್ ಮೆಕ್ಸಿಕೋ ವಾಸ್ ದ ಕೀ ಆನ್ಸರ್ ಕೊಟ್ಟಾರ. ತೈವಾನದೊಳಗ ಮೇನ್ಲಿ ಅಕ್ಕಿಯ ಒಂದು ಪರೀಕ್ಷೆಗಳು ಹೆಚ್ಚು ನಡೆದು, ತೈವಾನ್ ಫಿಲಿಪೈನ್ಸ್ ಒಳಗೆ ಆಕ್ಚುಲಿ. ಆಮೇಲೆ ಈ ಕಡೆಯಿಂದ ಮೆಕ್ಸಿಕೋದಿಂದ ಗೋಧಿ ಇಂಟರ್ನ್ಯಾಷನಲ್ ರಿಸರ್ಚ್ ರೈಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಎಲ್ಲೈತಿ, ಫಿಲಿಪೈನ್ಸ್ ಒಳಗೆ ಏನೋ ಐತಿ, ಹೌದಾ? ಈ ಮೆಕ್ಸಿಕೋ ಯಾಕ ನಮಗ ಸಂಬಂಧಪಟ್ಟಿತು ಅಂತಂದ್ರ, ನಿಮ್ಗೆ ಗೊತ್ತದ ಫಾದರ್ ಆಫ್ ಗ್ರೀನ್ ರೆವಲ್ಯೂಷನ್ ಯಾರು? ನಾರ್ಮನ್ ಬೋರ್ಲಾಗ್. ಏನದಾನಲ್ಲ, ಯಾವ ದೇಶದವ ಇವ? ಯಾವ ದೇಶದವ ನಾರ್ಮನ್ ಬೋರ್ಲಾಗ್? ಯಾವ ದೇಶದವ? ಮೆಕ್ಸಿಕೋನ? ಸೊ ಗೊತ್ತಿರ್ಲಿ, ಈತ ಅಮೆರಿಕಾದವ. ಇವ ಈ ಹೊಸ ತಳಿಗಳ ಸಂಶೋಧನೆ ಅಂತ ಮಾಡೋದು ಬಂದಾಗ ಅಲ್ಲಿ ಸರ್ಕಾರ ಸ್ವಲ್ಪ ಆತಂಕ ಹೊಂದಿತ್ತು. ಏನಂದ್ರ, ಯಾಕೆ ಫಸ್ಟ್ ಟೈಮ್ ಅಲ್ಲ, ಹ್ಯೂಮನ್ ಸಿವಿಲೈಸೇಷನ್ ಅದೊಳಗ ಫಸ್ಟ್ ಟೈಮ್ ಇದು ಏನು, ಈ ಬ್ರೀಡ್ಗಳನ್ನ, ಹೊಸ ಬ್ರೀಡ್ಗಳನ್ನ ಡೆವಲಪ್ ಮಾಡುವಂಥದ್ದು. ಹಂಗ ಬಂದಾಗ ಅಂದ್ರೆ ಸೈಂಟಿಫಿಕ್ ಇದ್ರೊಳಗ ಟೆಕ್ನಿಕ್ಸ್ ಅನ್ನ ಬಳಸ್ಕೊಂಡು, ಹಂಗಿದ್ದಾಗ ಅಮೆರಿಕ ಸರ್ಕಾರ ಆಕ್ಚುಲಿ ಒಂದು ಆತಂಕ ಹೊಂದಿತ್ತು. ಏನಂದ್ರ, ಇದನ್ನ ನಮ್ಮ ದೇಶದೊಳಗ ಮಾಡಕ್ ಹೋಗಿ ಏನರೇ ಆಗಬಾರ್ದ ಆಗಿ ಅದರ ಕೆಟ್ಟ ಪರಿಣಾಮ ನಮ್ಮ ಮಂದಿ ಮ್ಯಾಗ ಆಗಬಾರ್ದು, ಅದಕ್ಕಾಗಿ ಇದನ್ನ ಅಮೆರಿಕಾದಾಗ ಮಾಡೋದು ಬೇಡ ಅನ್ನೋದು ಒಂದನೇ ಕಡೆ. ಇನ್ನೊಂದು ಕಡೆ ಮೆಕ್ಸಿಕೋಕ್ಕೂ ಕೂಡ ಆ ಟೈಮ್ದೊಳಗೆ ದೊಡ್ಡ ಬರಗಾಲ ಇತ್ತು, ಬಡತನ ಇತ್ತು, ಅಂದ್ರೆ ಆಹಾರ ಧಾನ್ಯಗಳ ಕೊರತೆ ಇತ್ತು. ಇದು ಹೇಳ್ತಾರಲ್ಲ, ನುಚ್ಚ ಹಳಸೋದಕ್ಕ ನಾಯಿ ಹಸಿಯೋದಕ್ಕ ಬರೋಬ್ಬರಿ ಆತು ಅಂತಾರಲ್ಲ. ಅಂದ್ರೆ ಕರೆಕ್ಟ್, ನಾಯಿ ಹಸದಾಗ ನುಚ್ಚ ಹಳಿಸಿತ್ತು ಅಂದ್ರ ಇದನ್ನ ಹಾಕಿದ್ರ ಅದು ತಿಂದು ಮುಗಿಸ್ತೈತಿ ಅಂತ. ಹಂಗ ಮೆಕ್ಸಿಕೋದವ್ರ ಪರಿಸ್ಥಿತಿ ಬಹಳ ಕೆಟ್ಟಿತ್ತು. ಸೊ ಅವರು ಮತ್ ಪಕ್ಕದ ದೇಶ, ವಾತಾವರಣ, ಮಣ್ಣು, ನೀರು ಇತ್ಯಾದಿ ಅಮೆರಿಕಕ್ಕೂ ಮತ್ತು ಮೆಕ್ಸಿಕೋಕ್ಕೂ ಬಹಳ ವ್ಯತ್ಯಾಸ ಆಗೋದಿಲ್ಲ. ಅದಕ್ಕಾಗಿ ಇಲ್ಲಿ ಪ್ರಯೋಗ ಮಾಡಿ ನೋಡಿದ್ರೆ ಅದನ್ನ ನಾವು ನಂತರದೊಳಗೆ ಇಲ್ಲಿ ಆದ್ರೆ ಅದನ್ನ ನಮ್ಮ ನಂತರ ನಮ್ಮ ದೇಶದೊಳಗೆ ಅಳವಡಿಸ್ಕೊಳ್ಬಹುದು ಅನ್ನೋಂಥ ಬುದ್ಧಿವಂತಿಕೆಯನ್ನ ಈ ಅಮೆರಿಕನ್ನರು ಬಳಸಿಕೊಂಡು ಮೆಕ್ಸಿಕೋದೊಳಗೆ ಮೊದಲು ಈ ಪ್ರಯೋಗಗಳನ್ನು ಶುರು ಮಾಡಿದ್ರು ಮತ್ತು ಅದರೊಳಗೆ ಯಶಸ್ಸು ಆದ್ರು. ಹಿಂಗಾಗಿ ಅವಾಗಿನ ಕಾಲದ ಗೋಧಿಯನ್ನ ಮೆಕ್ಸಿಕೋ ಗೋಧಿ, ಮೆಕ್ಸಿಕನ್ ಗೋಧಿ ಅಂತ ಕರಿತಿದ್ರು. ನಾವು ಸಣ್ಣಾಗಿದ್ದಾಗೆಲ್ಲ ಫಸ್ಟ್ ಹೈ ಈಲ್ಡಿಂಗ್ ವೆರೈಟೀಸ್ HYV ಅಂತ ಏನ್ ಬಂದೋಲ್ಲ, ಹೈ ಈಲ್ಡಿಂಗ್ ವೆರೈಟೀಸ್ ಏನ್ ಬಂದೋಲ್ಲ, ಅದ್ರೊಳಗೆ ಮೊದಲ ವೆರೈಟಿನ ಈ ಮೆಕ್ಸಿಕನ್ ಗೋಧಿ. ಸೊ ನಿಮ್ಗೆ ಹಂಗ ಅದು ಬೇರೆ. ಸುರೇಶ, ಉಡ್ಡಿ ಬೀಸೋದು, ನಾಯಿ ಹಿಟ್ಟು ತಿನ್ನೋದು ಅದೊಂದು ವ್ಯರ್ಥ ಪ್ರಯತ್ನಕ್ಕ ಉದಾಹರಣೆ. ಅದು ಒಂದು ಕಾಂಟೆಕ್ಸ್ಟ್ ಬೇರೆ. ಇದು ನುಚ್ಚ ಹಳಸೋದಕ್ಕೆ, ನಾಯಿ ಹಳಿಸೋದಕ್ಕೆ ಇದು ಕಾಂಟೆಕ್ಸ್ಟ್ ಬೇರೆ. ಎನಿವೆ, ಹೈ ಈಲ್ಡಿಂಗ್ ವೆರೈಟೀಸ್ ಎಲ್ಲಿಂದ ಬಂದು? ಮೆಕ್ಸಿಕೋದಿಂದ ಬಂದು. ಸೊ ನಾವು ದೊಡ್ಡ ಪ್ರಮಾಣದೊಳಗೆ ಮೆಕ್ಸಿಕನ್ ಗೋಧಿ ಆಕ್ಚುಲಿ ಅಮೆರಿಕಾದಾಗ ಬೆಳೀತಿತ್ತು. ಅದು ಕರಿಯೋದು ಮೆಕ್ಸಿಕನ್ ಗೋಧಿ ಅಂತಿದ್ರು, ಬೆಳೆಯೋದು ಅಮೆರಿಕಾದೊಳಗೆ. ಅಮೆರಿಕಾದೊಳಗೆ ಮೇನ್ಲಿ ಗೋಧಿ ಎಷ್ಟು ಪ್ರಸಿದ್ಧ ಐತಿ ಅಂತ ನಿಮ್ಗೆ ಗೊತ್ತೈತಿ. ಪ್ರೈರೀಸ್ ಏನದಾವಲ್ಲಿ? ಪ್ರೈರೀಸ್, ಹುಲ್ಲುಗಾವಲು. ಸೊ ಪ್ರೈರೀಸ್, ಹುಲ್ಲುಗಾವಲನ್ನು ಏನಂತ ಕರಿತೀವಿ ನಾವು? ಜಗತ್ತಿನ ಬ್ರೆಡ್ ಬಾಸ್ಕೆಟ್ ಆಫ್ ದ ವರ್ಲ್ಡ್ ಅಂತ ಕರಿತೀವಿ ನಾವು. ಅಷ್ಟು ಸಮೃದ್ಧ ಭೂಪ್ರದೇಶ, ಅಷ್ಟು ಹುಲ್ಲುಗಾವಲು ಅಂದ್ರೆ ಗೋಧಿ ಬೆಳೆಯೋದಕ್ಕೆ ಒಂದು ಅಗ್ದಿ ಒಳ್ಳೆ ಪ್ರದೇಶ ಆಗಿರೋದ್ರಿಂದ ನಾವು ಅಲ್ಲಿಂದ ಏನು ಗೋಧಿಯನ್ನು ತರಿಸ್ಕೊಂಡು ನಮ್ಮ ಹಸುವನ್ನು ನೀಗಿಸಿಕೊಂಡ್ವಿ. ಸೊ ಹೀಗಾಗಿ 1947 ನಂತರ ಭಾರತದೊಳಗ ಈ ಪರಿ ಹಸುವಿನಿಂದ ಸಾಯೋದು ದೊಡ್ಡ ಸಂಖ್ಯೆ ಒಳಗೆ ಲಕ್ಷಗಟ್ಟಲೆ ಜನ ಸತ್ತದ್ದು ಇಲ್ಲ. ಸಾಯ್ಕೋತ್ ಬಂದ್ರು. ಎಲ್ಲಿವರೆಗೆ ಬಂದ್ರಪ್ಪ? ಎಲ್ಲಿವರೆಗೆ ಬಂದ್ರು ಅಂತಂದ್ರ ಹೆಚ್ಚು ಕಡಿಮೆ
ಈ ಶತಮಾನ ಶುರು ಆಗೋವರೆಗೂ ಹಸಿವಿನಿಂದ ಸಾವುಗಳು ಅದೇನ್ ಬಿಡ ಒಬ್ಬ ಸತ್ತಾನ ಅಂತಿದ್ರು, ಅಥವಾ ಒಂದು 10 ಮಂದಿ ಸತ್ತಾರ ಅಂತಿದ್ರು. ಬಟ್ ಈಗ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಐತಿ, ಏನಂತ, ಯಾವರಿ ಇಂಡಿಯಾದಾಗ ಹಸಿವಿನಿಂದ ಸತ್ರ ಕೇಸ್ ಯಾರ ಮ್ಯಾಗ ಹಾಕೋದು ಹೇಳ್ರಿ? ಸರ್ಕಾರದ ಮ್ಯಾಗ ಹಾಕೋದು. ಸೊ ಇವತ್ತು ಗವರ್ಮೆಂಟ್ ಈಸ್ ರೆಸ್ಪಾನ್ಸಿಬಲ್. ಹೌ ಅದಕ್ಕ ಆ ಹಿನ್ನೆಲೆ ಒಳಗನ ಮುಂದೆ ವರದು ಕಾಲ ಬದಲಾದಂಗೆ ಇವೆಲ್ಲ ಬರ್ತಾವ. ಮೊದ್ಲು ಮಾಡಕ್ ಆಗೋದಿಲ್ಲ ಇವನ್ನ, ಈಗ ಮಾಡ್ಯಾರ. ಏನ 2013 ಫುಡ್ ಸೆಕ್ಯೂರಿಟಿ ಆಕ್ಟ್ ಅಂತ ಮಾಡಿದ್ರು. ಫುಡ್ ಸೆಕ್ಯೂರಿಟಿ ಆಕ್ಟ್ ಅಂತ ಬಂತು 2013 ಅವ ಅದು ಬಂದ ಬಳಕಂತೂ ಇವತ್ತು ಯಾರು ಹಸಿವಿನಿಂದ ಸಾಯೋ ಮಾತು ಇಲ್ಲ. ಬಟ್ ಎನಿವೆ ಅವಾಗ ಹಂಗ ಬಂತು. ಆಮೇಲೆ ಒಂದು ಹಂಗ ಕೇಳಾಕತ್ತಿದ್ ನಾನು ನಿಮ್ಗ, ಏನ್ರಪ್ಪ ಮೆಕ್ಸಿಕೋಗೆ ಇರುವಂತ ಬಿರುದು ಏನು ಅಂತ ಕೇಳಾಕತ್ತಿದ್ದೆ. ಮೆಕ್ಸಿಕೋನ ಏನಂತ ಕರೀತಾರಪ್ಪ ಅಂತ ಕೇಳಿದ್ರ ಸ್ಟೋರ್ ಹೌಸ್ ಆಫ್ ದ ವರ್ಲ್ಡ್ ಅಂತ ಕರೀತಾರೆ. ಗೊತ್ತಿರಲ್ಲ ಹಂಗ ನಿಮ್ಗೆ ಕೇಳ್ತಿರ್ತಾರೆ ಇವರು. ಏನು ಲ್ಯಾಂಡ್ ಆಫ್ 1000 ಪಗೋಡಾಸ್, ಲ್ಯಾಂಡ್ ಆಫ್ ಫ್ಲೀಸ್, ಲ್ಯಾಂಡ್ ಆಫ್ ಮಿಡ್ ನೈಟ್ ಸನ್ ಅಂತದವಲ್ಲ. ಹಂಗ ಮೆಕ್ಸಿಕೋಗೆ ಇರುವಂತ ಬಿರುದು ಏನಂತಂದ್ರೆ ಇಟ್ ಈಸ್ ಸ್ಟೋರ್ ಹೌಸ್ ಆಫ್ ದ ವರ್ಲ್ಡ್ ಅಂತ. ಅಷ್ಟು ಸಮೃದ್ಧಿ, ಅಷ್ಟು ಶ್ರೀಮಂತಿಕೆ ಮೆಕ್ಸಿಕೋಕ್ ಐತಿ. ಆದ್ರ ಅಲ್ಲಿರೋ ಜನ ಬುದ್ಧಿ ಸುದ್ದಿಲ್ಲ, ತಲಿ ಸುದ್ದಿಲ್ಲ, ಹುಂಬ್ರದಾರ, ಭ್ರಷ್ಟದಾರ, ಇವೆಲ್ಲ ಮಾದಕ ವಸ್ತುಗಳ ವ್ಯಸನದೊಳಗ ಮುಳುಗಿ ಹೋಗ್ಯಾರ. ಇವೆಲ್ಲದರಿಂದ ಅಲ್ಲಿ ಈಗಲೂ ಬಡತನ ಐತಿ. ಮತ್ತ ಅದಕ್ಕಾಗಿ ಅಮೆರಿಕಾದೊಳಗ ಈಗಿರೋ ಅಧ್ಯಕ್ಷನಿಕ್ಕಿಂತ ಹಿಂದೊಬ್ಬ ಇದ್ದ, ಯಾರಂತ ಗೊತ್ತಿರ್ಬೇಕು ನಿಮ್ಗೆ, ಡೊನಾಲ್ಡ್ ಟ್ರಂಪ್ ಅಂತ. ಅವ ಒಂದು 20 ಫೂಟದ ಗಾಡಿ, ಇಡೀ ಮೆಕ್ಸಿಕೋ ಗಡಿಗೆ ದೊಡ್ಡ ಗಾಡಿ ಕಟ್ಟಿ ಅದಕ್ಕೆ ಮುಳ್ಳುತಂತಿ ಹಾಕಿಬಿಟ್ಟ. ನಾವ್ ಹೆಂಗ ಪಾಕಿಸ್ತಾನದಿಂದ ಇಂಡಿಯಾಕ್ಕೆ ಟೆರರಿಸ್ಟ್ಸ್ ಬರೋದನ್ನ ಗಣ್ಣು ಹಿಡ್ಕೊಂಡು ಕಾಯ್ತೀವಲ್ಲ, ಹಂಗ ಅಲ್ಲಿ ಇಲ್ಲೀಗಲ್ ಮೈಗ್ರೆಂಟ್ಸ್ ಮೆಕ್ಸಿಕೋದಿಂದ ಅಮೆರಿಕಕ್ಕೆ ನುಸುಳವ್ರನ್ನ ಕಾಯ್ತಿರ್ತಾರ. ಯಾಕಂದ್ರೆ ಅಷ್ಟು ತೆಲಿಬ್ಯಾನಿ ಜನ ಅವ್ರು. ಒಬ್ಬ ಮೆಕ್ಸಿಕನ್ ಬಂದ ಅಂದ್ರೆ ಅಮೆರಿಕಕ್ಕೆ ದೊಡ್ಡ ತೆಲಿಬ್ಯಾನಿ. ಸೊ ಅದಕ್ಕೆ ಅಲ್ಲಿ ಅಂತ ವ್ಯವಸ್ಥೆ ಐತಿ, ಈಗಲೂ ಐತಿ. ಅದಕ್ಕೆ ಹೇಳತ್ತೀನಿ. ಓಕೆ, ಸೊ ಹೀಗಿದ್ದ ಬಳಕ 1991 ಈಚೆಗೆ ಇದೊಂದು ಹೊಸ ಯುಗ ಭಾರತದೊಳಗೆ. 91 ಲ್ಯಾಂಡ್ ಮಾರ್ಕ್ ಡಿಪಾರ್ಚರ್, ಹಿಸ್ಟಾರಿಕಲ್ ಡಿಪಾರ್ಚರ್. ಮುಂದೊಂದು ದಿವಸ ಬಹಳ ಇದನ್ನ ನೆನೆಸ್ಕೊಳ್ಳುವಂತ ವರ್ಷ ಇದು. ಯಾವಾಗ ನಾವು LPG ಅನ್ನೋದನ್ನ ಅಳವಡಿಸಿಕೊಂಡ್ವಿ, ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್, ತ್ವರಿತ ಆರ್ಥಿಕ ಬೆಳವಣಿಗೆಯು ಭಾರತದಲ್ಲಿ ತೀವ್ರ ಬಡತನವನ್ನ ತೀವ್ರವಾಗಿ ಕಡಿಮೆ ಮಾಡಿದ. ತೀವ್ರ ಬಡತನ ತೀವ್ರವಾಗಿ ಏನು ಕಡಿಮೆ ಇತ್ತಂತ. ಇಂಟೆನ್ಸಿವ್ ಪಾವರ್ಟಿ ಹ್ಯಾಸ್ ಕಮ್ ಡೌನ್ ಇಂಟೆನ್ಸಿವ್ಲಿ ಅಂತ. ದಟ್ ಈಸ್ ರಿಯಲಿ ಎ ವಂಡರ್ಫುಲ್ ಥಿಂಗ್. ಇನ್ನು ಭಾರತದೊಳಗೆ ಹಂಗಾರ ಬಡತನದ ಅಂದಾಜು ಯಾರ್ಯಾರು ಮಾಡ್ಕೊತ ಬಂದ್ರು, ಇವ್ರ ಮ್ಯಾಗ ಬಹಳ ಸಲ ನಿಮ್ಗೆ ಜಾಯಿನ್ ಆದೆ. ಬಟ್ ಎಲ್ಲಿ ಸೈನ್ಸ್ ಕ್ಲಾಸ್ ಯಾವ ಸರ್ ಕೂಡ ಕಂಪ್ಲೀಟ್ ಆಗಿ ಮಾಡಿಲ್ಲ ಸರ್, ಬರೀ 8-9 ಕ್ಲಾಸ್ ಮಾಡಿ ಬಂದ್ ಮಾಡಿಬಿಟ್ಟಿದ್ದಾರೆ. ಶಿವರಾಜ, ಅಯ್ಯಪ್ಪೋ, ಶಿವರಾಜ ಅವರಿಗೆ ಗೌರವಪೂರ್ವಕವಾಗಿ ನಾವು ಏನ್ ಹೇಳ್ತೀವಿ ಅಂದ್ರೆ, ಸೈನ್ಸ್ ಅನ್ನೋದು ನನಗೆ ಗೊತ್ತಿರ್ಲಾರ್ದಂತ ವಿಷಯಪ್ಪ, ನನ್ನ ವ್ಯಾಪ್ತಿಯೊಳಗೆ ಬರೋದಿಲ್ಲ. ಮತ್ತು ಅದು ನನಗೆ ಬೇರೆದವ್ರು ಏನ್ ಮಾಡ್ತಾರಂತ ಗೊತ್ತಾಗೋದಿಲ್ಲ. ಬೇರೆದವ್ರು ಏನ್ ಮಾಡ್ತಾರಂತ ನನಗೆ ಗೊತ್ತಾಗೋದಿಲ್ಲ. ನಮ್ಮ ಕೋರ್ಸ್ ಕಂಪ್ಲೀಟ್ ಅನ್ನ ಅದಾವ. ಮತ್ತು ನಾಗಲೇ ಹೇಳೀನಿ, ಎಕನಾಮಿಕ್ಸ್ ನಿಮಗೆ ಕಂಪ್ಲೀಟ್ ಕೋರ್ಸ್ ಇರ್ಬೇಕಂದ್ರೆ ಮೇ, ಜೂನ್, ಜುಲೈ ಈ 3 ತಿಂಗಳುಗಳು ನನ್ನ ಕ್ಲಾಸನ್ನ ನೀವು ನೋಡ್ಬೇಕು. ಓಕೆ, ಸಿಗ್ತಾವ್ ಮಾಡಿರ್ತಾರೆ, ಎಲ್ಲರೂ ಮಾಡಿರ್ತಾರೆ. ಆದ್ರೆ ನನಗೆ ಗೊತ್ತಿರಲಾರ್ದನ್ನ ನಾ ಹೇಳಕ್ಕೂ ಬರೋದಿಲ್ಲ. ಓಕೆ, ಸೊ ಇರ್ಲಿ ನೋಡ್ರಿ. ಈಗ ಮೊದಲ ಪ್ರಯತ್ನ ಭಾರತದೊಳಗೆ ಬಡತನದ ಅಂದಾಜು ಶುರು ಮಾಡಿದವರು ಹಿಂಗ ಆಗೈತಿ. ಇದು ಕೆಲವು ಸಲ ಹೆಂಗ್ ಗೊತ್ತೈತೇನ್ರಿ, ಏನೋ ಒಂದು ಸಮಸ್ಯೆ ಬಂದ್ರ ಇದೇನೋ ನನಗ ಬಂದಿರೋ ಶಾಪ ಬಿಡ್ರಪ್ಪ ಅಂತ ನಾವು ತಿಳ್ಕೊತೀವಿ. ನನಗ ಬಂದಿರೋ ಬಡತನ ಬಂತು, ಇದು ದೇವರ ಶಾಪ. ನಮ್ಮ ಮಂದಿ ಹಂಗ ನಂಬುತ್ತಿದ್ರು. ಬಡತನದಾಗ ಹುಟ್ಟ್ಯಾನಂದ್ರೆ ಅದೊಂದು ಶಾಪ, ಶಾಪದಿಂದಾಗಿ ನಾನು ಬಡತನದಲ್ಲಿದ್ದೇನೆ. ಹೇ ಮಬ್ಬ, ಅದು ಶಾಪದಿಂದಾಗಿ ಅಲ್ಲ. ಆ ಶಾಪ ಐತಿ ಅನ್ನೋದನ್ನ ನಿನ್ನ ಅಜ್ಞಾನ.
ಆ ನಿನ್ನ ಅಜ್ಞಾನವೇ ನಿನ್ನ ಬಡತನಕ್ಕೆ ಕಾರಣ. ಅಂತ ಅಜ್ಞಾನ ಬರುವಂತೆ ಮಾಡಿದವರು ಸರ್ಕಾರದವರು. ಇದು ಇಂಟ್ರೆಸ್ಟಿಂಗ್. ಅಂತ ಅಜ್ಞಾನದೊಳಗೆ ನಿನ್ನನ್ನು ಇಟ್ಟದ್ದು ಸರ್ಕಾರದವರು. ಅವಾಗಿದ್ದು ಸರ್ಕಾರ ಯಾವುದು? ಬ್ರಿಟಿಷ್ ಸರ್ಕಾರ. ಸೊ ಹಿಂಗಾಗಿ ನಮ್ಮಲ್ಲಿ ಬಡತನ ಅನ್ನೋದು ಯಾರೋ ನಮಗೆ ತಂದು ಕೊಟ್ಟಂತ ಒಂದು ಹಿಂಸೆ ಅಂತ ನಾವು ಯಾರು ತಿಳ್ಕೊಳ್ಳಿಲ್ಲ. ಅದನ್ನ ಇಂಡಿವಿಜುವಲ್ ಲೆವೆಲ್ದೊಳಗ ಬಡತನ ಅಂದ್ರ ಇದು ಶಾಪ ಅಂತಕೊಂಡು ಹೊಂಟಿದ್ವಿ. ಅಂತ ಟೈಮ್ದೊಳಗ ಮೊದಲ ಪ್ರಯತ್ನ ದಾದಾಬಾಯಿ ನೌರೋಜಿ, ದ ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಇಂಡಿಯಾ, ಜಗ್ಗಸಲ ಪ್ರಶ್ನೆ ಕೇಳ್ಯಾರ. ಅವ್ರಿಗೆ ಇನ್ನೂ ಒಂದು ಬಿರುದೈತಿ, ಬಹಳ ಚಂದ ಐತಿ. ಅನ್ಆಫಿಷಿಯಲ್ ಅಂಬಾಸಡರ್ ಆಫ್ ಇಂಡಿಯಾ ಅಂತ ಕರೀತಾರೆ ಇವರು. ಇದು ನಿಮ್ಗೆಲ್ಲರಿಗೂ ಸಾಮಾನ್ಯ ಗೊತ್ತೈತಿ. ಯಾವುದು? ದ ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಇಂಡಿಯಾ ಎಲ್ಲರಿಗೂ ಗೊತ್ತೈತಿ. ಇನ್ನೊಂದು ಅನ್ಆಫಿಷಿಯಲ್ ಅಂಬಾಸಡರ್ ಆಫ್ ಇಂಡಿಯಾ ಅಂತ ನೋಡ್ರಿ. ಭಾರತದ ಅನಧಿಕೃತ ರಾಯಭಾರಿ ಇಡೀ ಜಗತ್ತಿಗೆ. ಅಷ್ಟು ದೊಡ್ಡ ವ್ಯಕ್ತಿ ದಾದಾಬಾಯಿ ನೌರೋಜಿ ಅವರು. ಅವರು ತಮ್ಮ ಪುಸ್ತಕ ಬರೆದರು, ಪಾವರ್ಟಿ ಅಂಡ್ ಅನ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಅನ್ನುವಂಥ ಪುಸ್ತಕದೊಳಗ ಮೊದಲ ಬಾರಿಗೆ ಹೇಗೆ ಭಾರತದಲ್ಲಿ ಪಾವರ್ಟಿ ಅಂಡ್ ಅನ್ ಬ್ರಿಟಿಷ್ ಬಹಳ ಚಂದ ಲಿಂಕ್ ಮಾಡಿದ್ರು ಅವರು. ವೈ ದೇರ್ ಈಸ್ ಪಾವರ್ಟಿ ಇನ್ ಇಂಡಿಯಾ? ಪ್ರಶ್ನೆ ಇದು. ವೈ ದೇರ್ ಈಸ್ ಪಾವರ್ಟಿ ಇನ್ ಇಂಡಿಯಾ? ಇಟ್ ಈಸ್ ಜಸ್ಟ್ ಬಿಕಾಸ್ ಆಫ್ ಅನ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ. ಸೊ ವಾಟ್ ಡು ಯು ಮೀನ್ ಬೈ ಅನ್ ಬ್ರಿಟಿಷ್? Can any one of you explain it? Poverty is there in India. ಭಾರತದೊಳಗ ಬಡತನ ಐತಿ. ಈ ಭಾರತದಲ್ಲಿನ ಬಡತನಕ್ಕೆ ಕಾರಣ ಏನು? ಕಾರಣವೇ ಬ್ರಿಟಿಷೇತರ ಆಡಳಿತ, ರೂಲ್. ಹಂಗಂದ್ರೆ ಏನು? ಬ್ರಿಟಿಷ್ ಬಿಟ್ಟು ಅಂದ್ರೆ ಬ್ರಿಟಿಷ್ ಬಿಟ್ಟು ಅಂದ್ರೆ ಏನು? ಇದು ಬಹಳ ಮಂದಿ ನಿಮಗ ಒಡದ ಬಿಡಿಸಿ ಹೇಳೋದು ಅಂತಾರಲ್ಲ, ಹಂಗ ಒಡದ್ ಹೇಳಿರೋದಿಲ್ಲ, ಬಿಡಿಸಿ ಹೇಳಿರೋದಿಲ್ಲ. ಹಿಂಗಾಗಿ ಸುಮ್ಮನೆ ಅದೊಂದು ನಮ್ಮನಿ ಬಾಯಾಟ ಹೊಡೆದಂಗೆ ಹೊಡಿತೀವಿ ನಾವು. ಏನೋ ದಾದಾಬಾಯಿ ನೌರೋಜಿ ಅವರ ಪುಸ್ತಕ ಪಾವರ್ಟಿ ಅಂಡ್ ಅನ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಅಷ್ಟ. ಆದ್ರೆ ಎಷ್ಟು ಅಜ್ಜ ವಿಚಾರ ಮಾಡಿ ಆ ಪುಸ್ತಕಕ್ಕೆ ಹೆಸರು ಕೊಟ್ಟಾನಂದ್ರ ಆಗ್ಲೇ ಹೇಳಿದಂಗ ಭಾರತದಲ್ಲಿ ಬಡತನ ಐತಿ. ಆ ಬಡತನಕ್ಕೆ ಕಾರಣ ಯಾವುದು ಅಂದ್ರೆ ಈ ಅನ್ ಬ್ರಿಟಿಷ್ ರೂಲ್. ಯು ಆಲ್ ನೋ ದಟ್ ಗಾಂಧೀಜಿನ ಹುಟ್ಟು ಹೊತ್ತಿಗಾಗಲೇ ಈತ ತುಂಬಾ ಪ್ರಖ್ಯಾತನಾಗಿಬಿಟ್ಟಿದ್ದ. ಯಾರು? ದಾದಾಬಾಯಿ ನೌರೋಜಿ ಅಜ್ಜ. ಇಂಥ ಮನುಷ್ಯ ಬ್ರಿಟಿಷರ ಬಗ್ಗೆ ಬಹಳ ಗೌರವ ಇಟ್ಕೊಂಡಿದ್ದ, ಬಹಳ ಅಭಿಮಾನ ಇತ್ತು. ಅಲ್ಲಿಯ ವ್ಯವಸ್ಥೆ ಬಗ್ಗೆ ಅವರಿಗೆ ಬಹಳ ಅಭಿಮಾನ ಇತ್ತು, ಗೌರವ ಇತ್ತು. ಓಹ್, ರಿಯಲಿ ಗುಡ್ ಸಿಸ್ಟಮ್ ಇಸ್ ದೇರ್ ಇನ್ ಇಂಗ್ಲೆಂಡ್ ಅಂತ ಅವರೇ ಹೇಳ್ತಿದ್ರು. ಸೊ ಅವರು ಬ್ರಿಟಿಷರ ವಿರುದ್ಧ ಅವರು ಹೋರಾಟ ಎಂತದ್ದು ಅಂತಂದ್ರೆ ದೇಶ ಬಿಟ್ಟು ಹೋಗ್ರಿ ಅಂತಲ್ಲ, ನಮಗ ಸ್ವಾತಂತ್ರ್ಯ ಕೊಡ್ರಿ ಅಂತಲ್ಲ. ದಾದಾಬಾಯಿ ನೌರೋಜಿ ಅವರು ಕೇಳಿದ್ದೇನು ಅಂತಂದ್ರೆ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ. ವಿ ಡೋಂಟ್ ವಾಂಟ್ ದಿಸ್ ಬ್ಲಡಿ ಅನ್ ಬ್ರಿಟಿಷ್ ರೂಲ್. ವಾಟ್ ವಿ ವಾಂಟ್ ಈಸ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ. ಫ್ರೆಂಡ್ಸ್, I hope you are getting my point. What Dadabhai Nauroji demanded, with the British government was हाथ जोड़ के मांगता हूं, आप जो कुछ सिस्टम आपके देश में है वही सिस्टम इधर भारत में भी, हिंदुस्तान में भी चाहिए ಅಂತ ದಾದಾಬಾಯಿ ನೌರೋಜಿ ಅವ್ರಿಗೆ ಹೇಳ್ತಿದ್ರು. ಯಾಕಂದ್ರೆ ಕನ್ನಡ ಮೇ ಬೋಲ್ ಸರ್, ಶುದ್ಧ ಸಾಣ್ವಿ. ಹೌದು, ಶುದ್ಧ ಕನ್ನಡದಾಗ ಹೇಳ್ತೀನಿ. ನಿಮ್ಮ ದೇಶದೊಳಗೆ ಏನೋ ಒಂದು ವ್ಯವಸ್ಥೆ ಐತಲ್ಲ, ಅದು ಎಷ್ಟು ಶ್ರೇಷ್ಠ ಐತಿ, ಎಷ್ಟು ಸುಂದರ ಐತಿ, ಎಷ್ಟೊಂದು ಒಳ್ಳೆಯ ಆಡಳಿತ ವ್ಯವಸ್ಥೆ ಐತಿ ಅಂದ್ರ ಅಂತದ್ದೇ ನಮ್ಮ ದೇಶದಾಗ ತಗೊಂಬರ್ರಿ. ಒಂದ್ ಎಕ್ಸಾಂಪಲ್, ನಿಮ್ಮ ದೇಶದೊಳಗ ಈಕ್ವಾಲಿಟಿ ಅನ್ನೋದೈತಿ,
ಸಮಾನತೆ ಅನ್ನೋದೈತಿ. ಅಲ್ಲಿ ಬಡವ ಶ್ರೀಮಂತ ಅನ್ನುವಂಥ ಭೇದ ಭಾವ ಇಲ್ಲ. ನಮ್ಮಲ್ಲಿ ಅದಿಲ್ಲ. ತಗೊಂಬರ್ರಿ. ನಮ್ಮಲ್ಲಿ ನೀವು ಏನ್ ಮಾಡ್ತೀರಿ, ಬ್ರಿಟಿಷ್ ಅಂಡ್ ಇಂಡಿಯನ್ ಅಂತ ಡಿವೈಡ್ ಮಾಡಿರಿ. ಬಟ್ ನಿಮ್ಮ ದೇಶದೊಳಗಂತದ್ದು ಏನೂ ಇಲ್ಲ. ನಿಮ್ಮ ದೇಶದೊಳಗೆಲ್ಲ ಇರೋರ್ನೆಲ್ಲ ಒಂದೇ ತೆರನಾಗಿ ನೋಡ್ತೀರಿ. ನಿಮ್ಮಲ್ಲಿ ಪ್ರಾಮಾಣಿಕತೆ ಅನ್ನುವಂಥದ್ದು ಐತಿ, ನಿಮ್ಮಲ್ಲಿ ಡೆಮೋಕ್ರಸಿ ಅನ್ನುವಂಥದ್ದು ಐತಿ, ನಿಮ್ಮಲ್ಲಿ ಸರ್ಕಾರ ಜನರ ಕಾರಣಕ್ಕೆ ಅಥವಾ ಜನರಿಗಾಗಿ ಅಂತ ಸರ್ಕಾರ ಐತಿ. ಆದ್ರೆ ಇಲ್ಲಿ ನಿಮ್ಮ ಸರ್ಕಾರ ಏನ್ ಮಾಡಕತ್ತೈತಿ, ಜನರನ್ನ ಹಿಂಡಿ ಹಿಪ್ಪಿ ಮಾಡಕತ್ತೈತಿ, ಶೋಷಣೆ ಮಾಡಕತ್ತೈತಿ. ಅದಕ್ಕಾಗಿ ನಮಗೇನ್ ಬೇಕು, ನಿಮ್ಮಲ್ಲಿರುವಂತ ಪ್ರಜಾಪ್ರಭುತ್ವ, ನಿಮ್ಮಲ್ಲಿರುವಂತ ಶೋಷಣಾ ರಹಿತ ಆಡಳಿತ ವ್ಯವಸ್ಥೆ ಏನೈತಲ್ಲ ಅದು ನಮ್ಮ ದೇಶದಾಗ ಬೇಕಾಗೈತಿ. ದಯವಿಟ್ಟು ಅದನ್ನ ತಗೊಂಬರ್ರಿ. ಇದು ದಾದಾಬಾಯಿ ನೌರೋಜಿ ಅವರು ಬ್ರಿಟಿಷರಿಗೆ ಮಾಡಿಕೊಂಡಂತ ಒಂದು ಮನವಿ. ಸೊ ಅದಕ್ಕಾಗಿ ಅವ್ರು ಹೇಳಿದ್ದು, ಹಿಯರ್ ಇನ್ ಇಂಡಿಯಾ ದ ರೂಲ್ ಈಸ್ ನಾಟ್ ಅ ಬ್ರಿಟಿಷ್, ಇಟ್ ಇಸ್ ಅನ್ ಬ್ರಿಟಿಷ್. ಅನ್ ಬ್ರಿಟಿಷ್ ಇನ್ ದ ಸೆನ್ಸ್, ಅನ್ ಬ್ರಿಟಿಷ್, ಬ್ರಿಟಿಷ್ ಏತರ ಅಂದ್ರೆ ನಿಮ್ಮ ದೇಶದೊಳಗೆ ಇರಲಾರದ್ದು ನಮ್ಮಲ್ಲಿ ತಂದಿರಿ. ನಮಗೆ ಬೇಕಾದದ್ದು ನಿಮ್ಮ ದೇಶದೊಳಗೆ, ಅದನ್ನ ತಂದ್ರೆ ನಾವು ಆರಾಮಿರ್ತೀವಿ, ನಾವು ಚಲೋ ಹಾಕಿವಿ. ಹಿಂಗ ಅವರು ಕೇಳಿದ್ರು. ಮತ್ತ ಅದ್ರೊಳಗ ಅವರು ಈ ಪಾವರ್ಟಿ, ವೈ ದೇರ್ ಈಸ್ ಪಾವರ್ಟಿ ಅನ್ನೋದಕ್ಕ ಈ ಅನ್ ಬ್ರಿಟಿಷ್ ರೂಲ್ನ ಕಾರಣ. ಆ ಅನ್ ಬ್ರಿಟಿಷ್ ಏನೈತಿ ಅಂದ್ರೆ ಇಟ್ ಈಸ್ ಎಕ್ಸ್ಪ್ಲಾಯ್ಟೇಟಿವ್. ಅದರ ಭಾಗವಾಗಿ ಹೇಳಿದ್ರು ಡ್ರೇನ್ ಥಿಯರಿ. ಹೌದು, ಡ್ರೇನ್ ಥಿಯರಿ ಅನ್ನೋದು ಎಕ್ಸ್ಪ್ಲಾಯ್ಟೇಷನ್ಗೆ ಸಂಬಂಧಪಟ್ಟಿರುವಂಥದ್ದು. ಇಲ್ಲಿರುವಂತದ್ದನ್ನ ಎಲ್ಲ ಎಳ್ಕೊಂಡು ಹೊಂಟೀರಿ ಅಂತ ಅವರು ಹೇಳಿದ್ರು. ಸೊ ಹೀಗೆ ದಾದಾಬಾಯಿ ನೌರೋಜಿ ವಾಸ್ ದ ಫಸ್ಟ್ ಪರ್ಸನ್ ಟು ಪಾಯಿಂಟ್ ಔಟ್ ವೈ ದೇರ್ ಈಸ್ ಪಾವರ್ಟಿ ಇನ್ ಇಂಡಿಯಾ. ಭಾರತದೊಳಗೆ ಬಡತನ ಯಾಕೈತಿ ಅನ್ನೋದನ್ನ ಪತ್ತೆ ಹಚ್ಚಿ ಮತ್ತು ಅದಕ್ಕೆ ಮದ್ದು, ಔಷಧಿ, ಪರಿಹಾರವನ್ನು ಕೂಡ ಕಂಡುಕೊಂಡವರು ದಾದಾಬಾಯಿ ನೌರೋಜಿ ಅವರು. ಆ ಮನುಷ್ಯ ಎಷ್ಟು ಶ್ರೇಷ್ಠ ಇದ್ರು, ಎಷ್ಟು ಪ್ರಸಿದ್ಧರಿದ್ರು ಅನ್ನೋದಕ್ಕೆ ನಿಮ್ಗೆ ಗೊತ್ತದ. ಬರೇ ಭಾರತದೊಳಗೆ ಮಾತ್ರ ಅವರಷ್ಟು ಶ್ರೇಷ್ಠರಾಗಿರ್ಲಿಲ್ಲ, ಇಂಗ್ಲೆಂಡಿನೊಳಗೆ ಅವರ ಜನಪ್ರಿಯತೆ ಎಷ್ಟಿತ್ತು ಅಂತಂದ್ರ ಅವತ್ತಿನ ಕಾಲದೊಳಗ ಅವರು ಅಲ್ಲಿ ಇಂಗ್ಲೆಂಡಿನ ಸಂಸತ್ತಿಗೆ ಸದಸ್ಯರಾದರು. ಹಿ ವಾಸ್ MP ಇನ್ ಇಂಗ್ಲೆಂಡ್. ವಿಚಾರ ಮಾಡ್ರಿ ನೀವು. ನನ್ನ ಮಕ್ಕಳು ಬಂದು ನಮ್ಮಲ್ಲಿ ಆಳೋದು ಎತ್ತರ ಹೋತು. ಈ ಮನುಷ್ಯ ಅಲ್ಲಿ ಹೋಗಿ ಇಲೆಕ್ಷನ್ದಾಗ ಗೆದ್ದು ಬರೋದು ಹೇಳ್ರಿ. ಎಂತ ಪರಿ ಪಾಪ್ಯುಲಾರಿಟಿ ಇರಬೇಕು ಮತ್ತೆ ಎಂತ ಪರಿ ಶಾಣೆ ಇರಬೇಕು ಈ ಮನುಷ್ಯ ಅಂತ. ಹೌದು, ಬಹಳ ಗ್ರೇಟ್ ಪರ್ಸನಾಲಿಟಿ. ಅದಕ್ಕಾಗಿ ಅವ್ರನ್ನ ನಾವು ಬಹಳ ಗೌರವದಿಂದ ನೆನೆಬೇಕು. ಅದರ ಮುಂದ ಅವ್ರು ಏನ್ ಹೇಳಿದ್ರು, ಅಟ್ಲೀಸ್ಟ್ ಆ ವಿಷಯ ನಮ್ಮ ರಾಷ್ಟ್ರೀಯವಾದಿಗಳ ಗಮನಕ್ಕಾದ್ರೂ ತಂದ್ರು. ಹೆಂಗ್ ಭಾರತದೊಳಗಿನ ಬಡತನ ಬ್ರಿಟಿಷರಿಂದಾಗಿ ಐತಿ ಅಂತ. ಅದನ್ನ ಹಿಡ್ಕೊಂಡು ಮುಂದಿನವ್ರು ಎಳ್ಕೊಂತ ಆದ್ರು. ಈ ಗಾಂಧಿ ಮುತ್ಯಾನ್ ಕೇಳಿದ್ರೆ ಅವರು ಅದನ್ನ ಹೇಳಿದ್ರು. ಹೌದು, ನಮ್ಮಲ್ಲಿ ಗ್ರಾಮ ಸ್ವರಾಜ್ ಅಂತಿತ್ತು, ಅದನ್ನ ಹಾಳು ಮಾಡಿದಿರಿ ನೀವು ಬ್ರಿಟಿಷರು. ಮತ್ತ ಗಾಂಧಿ ಕೂಡ ಸ್ವಾತಂತ್ರ್ಯವನ್ನು ಕೇಳಿರ್ಲಿಲ್ಲ. ಇವೆಲ್ಲ ನಿಮ್ಗೆ ಗೊತ್ತಿರಲೇಬೇಕು. 1885 ಸ್ಥಾಪನೆ ಆದಂತ ಕಾಂಗ್ರೆಸ್ ಸ್ವಾತಂತ್ರ್ಯ ಕೇಳಲು ಹುಟ್ಟಿದಂತ ಸಂಘಟನೆ ಅಲ್ಲ. ಸ್ವಾತಂತ್ರ್ಯ ಕೇಳಲು ಹುಟ್ಟಿದಂತ ಸಂಘಟನೆ ಅಲ್ಲ. ಅದು ಕೇಳೋದು ಇಂಥವೆಲ್ಲ ಸಂಗತಿಗಳು. ನಮ್ಮಲ್ಲೇನು ಚಲೋ ಆಡಳಿತ ನಡೆಸ್ರಿ, ನಮಗೂ ಆಡಳಿತದೊಳಗೆ ಅವಕಾಶ ಕೊಡ್ರಿ, ನಾವು ಒಂದಿಟ್ಟು ಹಿಂಗ್ ಕಲಿತ್ ಕುಂತೀವಿ, ನಾವು ಡಿಸ್ಟ್ರಿಕ್ಟ್ ಕಲೆಕ್ಟರ್ ಹಾಕಿವಿ, ನಮಗ ಅವಕಾಶ ಕೊಡ್ರಿ ಹಿಂಗ ಕೇಳಕ್. ಸ್ವಾತಂತ್ರ್ಯ ನೀವು ದೇಶ ಬಿಟ್ಟು ಹೋಗ್ರಿ ಇವು ಯಾವೂ ಇಲ್ಲ. ಎಲ್ಲಿವರೆಗೂ 1929 ಕಾಂಗ್ರೆಸ್ನೊಳಗ ಎಂದು ಈ ಸ್ವಾತಂತ್ರ್ಯ ಅನ್ನೋದು ಕಲ್ಪನೆ ಇದ್ದಿರಲಿಲ್ಲ. ಅದಕ್ಕೆ ಮೊದಲು ಅಣಿ ಬೆಸೆಂಟ್ರು, ಇವನ್ ನಮ್ಮಲ್ಲಿ ಬಾಲ್ ಗಂಗಾಧರ್ ತಿಲಕರು ಅವ್ರು ಕೇಳಿದ್ದು ಸ್ವಾತಂತ್ರ್ಯ ಅಲ್ಲ. ಅವ್ರು ಕೇಳಿದ್ದೇನು, ಹೋಮ್ ರೂಲ್. ಹೋಮ್ ರೂಲ್ ಅಂದ್ರೆ ಏನು? ಆಗ್ಲೇ ಹೇಳಿದ್ದ, ನಮ್ಮ ಮಂದಿನ ನಾವ ಆಳ್ಕೋತೀವಿ, ಓವರಾಲ್ ಗವರ್ಮೆಂಟ್ ನಿಮ್ಮದೇ ಇರಲಿ, ಆದ್ರೆ ಆಡಳಿತ ನಮ್ಮಿಂದ ನಡೀಲಿ. ಸೊ ಇದು ಸ್ವಾತಂತ್ರ್ಯ ಅಲ್ಲ. ಇಟ್ ಇಸ್ ನಾಟ್, ಹೋಮ್ ರೂಲ್ ಇಸ್ ನಾಟ್ ಈಕ್ವಲ್ ಟು ಇಂಡಿಪೆಂಡೆನ್ಸ್. ಇದು ನಿಮಗೂ ಕೂಡ ಹಂಗ ತಿಳಿದರೆ. ಓಕೆ, ಸೊ ಇಂಡಿಪೆಂಡೆನ್ಸ್ ಅನ್ನುವಂಥದ್ದು ಬಂದದ್ದು 1929 ನಂತರ. ಓಕೆ, ಹಿಂಗಾದ ಬಳಿಕ ಯೋಜನಾ ಆಯೋಗ ಗೊತ್ತೈತಿ ನಿಮ್ಗ. ಆಗ್ಲೇ ನಾವು ಹಿಂದಿನ ಸೆಷನ್ ಒಳಗ ಪ್ಲಾನಿಂಗ್ ಇನ್ ಇಂಡಿಯಾ ಅನ್ನೋ ಒಂದು ಬಹಳ ಚಂದ ಚರ್ಚೆ ಮಾಡಿವಿ. ಯೋಜನಾ ಆಯೋಗ 1950 ಬಂತು. 51 ಪಂಚವಾರ್ಷಿಕ ಯೋಜನೆ ಶುರುವಾಯಿತು. ಸೊ ಅದು ಭಾರತದೊಳಗೆ ಬಡತನವನ್ನ ಅಳೆದದ್ದು ಯಾವಾಗ? 73-74 1973-74
ಯೋಜನಾ ಆಯೋಗದ ಪ್ರಕಾರ ಭಾರತದಲ್ಲಿದ್ದಂಥ ಬಡವರ ಸಂಖ್ಯೆ ಎಷ್ಟು? 54.9. ಇಮ್ಯಾಜಿನ್ ಮಾಡ್ರಿ ಮಿತ್ರರೇ. ಮತ್ತಿದು ಬಡತನ ಎಂತದ್ದು ಅಂದ್ರೆ ಅವ್ರ ಲೆಕ್ಕಕ್ಕೆ ಉಳಿದವರು ಶ್ರೀಮಂತರಂತ ತಿಳ್ಕೊಬೇಡ್ರಿ. ಮತ್ತೆ ಹಂಗಿದ್ರ ಒಂದು 43.1% ಮಂದಿ, ಅದು 45.1% ಮಂದಿ ನಮ್ಮಲ್ಲಿ ಬಡವರು ಶ್ರೀಮಂತರು ಇದ್ರು ಬಿಡ್ರಿ ಅಂದ್ಕೋಬೇಡ್ರಿ. ಅವು ಅಟ್ಲೀಸ್ಟ್ ಒಂದು ಈಟ ಹೊಟ್ಟಿಗೆ ತಿನ್ನಾಕಿದ್ದಂತ ಮಂದಿ ಅದು ಅಷ್ಟ. ಎಣಿವೆ 54 ರೌಂಡ್ ಫಿಗರ್ 55% ಬಡತನ ಯಾವಾಗಿತ್ತು? 73-74 ನಾವು ಆ ಟೈಮ್ದೊಳಗ ಅದನ್ನ ಖುದ್ದು ಅನುಭವಿಸ್ತಿದ್ವಿ. ರೊಟ್ಟಿ ಎಣಿಸೆ ಮಾಡ್ತಿದ್ರು ಮನ್ಯಾಗ. ನಿನಗಿಟ್ಟ ಅಟ್ಟ ರೊಟ್ಟಿ, ಅದಕ್ಕಿಂತ ಹೆಚ್ಚು ರೊಟ್ಟಿ ಚಾನ್ಸ್ ಇಲ್ಲ. ಯಾವರ ಒಬ್ಬ ಹಸುದು ಗಬ ಒಂದ್ ಎಕ್ಸ್ಟ್ರಾ ತಿನ್ನ ಅಂದ್ರೆ ಉಳಿದವ್ರಿಗೆ ಶಾರ್ಟೇಜ್ ಆಗಿಬಿಡೋದು. ಸೊ ಇಂಥ ಒಂದು ದಯನೀಯ ಪರಿಸ್ಥಿತಿ 73-74 ಅವಾಗ 55. ದುಷ್ಕಾಲ ಅಲ್ಲದು ಸುರೇಶ, ದುಷ್ಕಾಲನೂ ಇತ್ತು. ದುಷ್ಕಾಲದ ಜೊತೆಗೆ ಬಡತನನ ಹಂಗ ಇತ್ತು. ಅದು ಆ ಬ್ರಿಟಿಷ್ ಪರಂಪರೆಯ ಮುಂದುವರೆದ ಭಾಗ. ಸ್ವಲ್ಪ ಕಡಿಮೆ ಹಾಕೋತ ಬರಕೈತಿ ಅಷ್ಟ. ಹೌದಾ? ಮುಂದೆ ವೈಕೆ ಅಲಗ್ ಸಮಿತಿ 1979 ಸರ್ಕಾರ ಬದಲಾತು. ನಿಮ್ಗೆ ಗೊತ್ತೈತಿ, ಮೊದಲ ಬಾರಿಗೆ ಕಾಂಗ್ರೆಸ್ಸೇತರ ಸರ್ಕಾರ ಕೇಂದ್ರದೊಳಗೆ ಬಂತು. ಸೊ ಆ ಮೊರಾರ್ಜಿ ದೇಸಾಯಿ ನೇತೃತ್ವದ ಸರ್ಕಾರ ಈ ವೈಕೆ ಅಲಗ್ ಸಮಿತಿ ಅನ್ನೋದನ್ನ ನೇಮಿಸಿತು. ಇದು ನೋಡ್ರಿ, ಇಲ್ಲಿ 1979 ಆದಾಯವನ್ನ ಆಧಾರವಾಗಿಟ್ಟು ಕೊಳ್ಳಲಾಗಿತ್ತು. ಅಂದ್ರ ಎಷ್ಟು ಆದಾಯ ಮಿನಿಮಮ್ ಇರಬೇಕು, ಅದಕ್ಕಿಂತ ಕಡಿಮೆ ಇದ್ರೆ ಆತ ಬಡವ, ಅದ್ರ ಮ್ಯಾಗಿದ್ರ ಬಡವ ಅಲ್ಲ, ಇಂಥ ಒಂದು ಲೆಕ್ಕ ಇತ್ತು. ಬಟ್ ಫಾರ್ ದ ಫಸ್ಟ್ ಟೈಮ್, ಇದು ಇವೇನ್ ದೊಡ್ಡ ಶಾಣೆ ಅಲ್ಲ, ಬಟ್ ಆಗಿನ ಕಾಲಕ್ಕ ಹಂಗ ವಿಚಾರ ಮಾಡಿದ್ರು ಅಷ್ಟೇ. ಯಾಕಂದ್ರ ಅವಾಗ ಇನ್ಫ್ಲೇಷನ್ ಒಂದು ತುಂಬಾ ಹೈ ಇತ್ತು. ಆವಾಗಿನ ಕಾಲಕ್ಕೆ ಅದು ಬಹಳ ಹೈ ಇನ್ಫ್ಲೇಷನ್. ಆತನ ವಿಚಾರ ಏನು, ನೀವು ಓಕೆ ತಿಂಗಳಿಗೆ ಒಬ್ಬ ಒಂದು 50 ರೂಪಾಯಿ ಖರ್ಚು ಮಾಡಕ್ಕಿತ್ತು ಅಂತಂದ್ರ ಅವ್ನು ಬಡವಲ್ಲ ಅಂತ ನೀವು ಹೇಳ್ಬಿಟ್ರೆ ತಪ್ಪಾಕೈತಿ. ಯಾಕಂದ್ರ ಈ ತಿಂಗಳು 50 ರೂಪಾಯಿ ಕೊಂಡುಕೊಳ್ಳೋದು ಮುಂದಿನ ತಿಂಗಳಕ ಅದಕ್ಕೆ ಕೊಂಡ್ಕೊಳ್ಳಕ್ ಶಕ್ತಿ ಇಲ್ಲ. ಅಂದ್ರೆ ಅದ್ರ ಕೊಂಡುಕೊಳ್ಳುವ ಶಕ್ತಿ ನಿರಂತರವಾಗಿ ಕಡಿಮೆ ಆಗ್ತಾ ಹೊಂಟದ. ಅದ್ರ ಬದಲಿಗೆ ಈ ರೊಕ್ಕ ತಗೊಂಡು ಅಳ್ಕೋತ್ ಕೊಡ್ರೋ ಬದಲಿಗೆ ಇದು ಫಿಕ್ಸ್ ಅಲ್ಲ. ಒಬ್ಬ ಮನುಷ್ಯಾಗ ತಿನ್ನಾಕ ಆಹಾರ ಎಷ್ಟು ಸಿಗ್ತದೆ, ಆ ಆಹಾರವನ್ನ ಎದರ ಮೂಲಕ ಅಳೆಯೋದು? ಕ್ಯಾಲರಿ ಅಂದ್ರೆ ಏನು? ಇಟ್ ಇಸ್ ಯೂನಿಟ್ ಆಫ್ ಎನರ್ಜಿ. ಹೌದಲ್ಲ? ಇಟ್ ಇಸ್ ಎ ಯೂನಿಟ್ ಆಫ್ ಎನರ್ಜಿ. ಸೊ ಒಬ್ಬ ವ್ಯಕ್ತಿಗೆ ಕನಿಷ್ಠ ಎಷ್ಟು ಎನರ್ಜಿ ಬೇಕಾಗ್ತೈತಿ, ಅದು ಸಿಗಾಕತ್ತೈತೋ ಇಲ್ಲೋ ಅನ್ನೋದನ್ನ ಅಳಿಯುವಂತ ಪ್ರಯತ್ನವನ್ನ ಈ ವೈಕೆ ಅಲಗ್ ಸಮಿತಿ ಮಾಡಿತು. ಬಹಳ ಸಲ ಈ ಪ್ರಶ್ನೆ ಬಂದದ, ಬಹಳ ನಮೂನಿ ಬಂದದ. ಸೊ ಈ ಅಲಗ್ ಸಮಿತಿ ಆಹಾರ ಸೇವನೆಯನ್ನು ಆಧಾರವಾಗಿಟ್ಟುಕೊಂಡು ಗ್ರಾಮೀಣ ಪ್ರದೇಶಕ್ಕೆ 2400 ಕ್ಯಾಲರಿ, ನಗರ ಪ್ರದೇಶಕ್ಕೆ 2100 ಕ್ಯಾಲರಿ ಕನಿಷ್ಠ ಆಹಾರ ಅವಶ್ಯಕತೆಯನ್ನು ನಿಗದಿಪಡಿಸಿತು. ಇನ್ನು ಮುಂದೆ ಹೋಗಿ ಇದ್ರ ಮ್ಯಾಗ ಒಂದು ಪ್ರಶ್ನೆ ಕೇಳ್ಯಾರ, ಯಾಕೆ ಹಳ್ಳಿ ಮಂದಿಗೆ 2400 ಕ್ಯಾಲರಿ ಅಂತ. ನೋಡ್ರಿ, ಪ್ರಶ್ನೆ ಏನ್ ದೊಡ್ಡ ಶಾಣೆತನ. ಅವರು ಮ್ಯಾನುವಲ್ ವರ್ಕ್ ಜಾಸ್ತಿ ಮಾಡ್ತಾರ. ಮ್ಯಾನುವಲ್ ವರ್ಕ್ ನೋಡ್ರಿ, ಈಗ ನಾವು ಒಂದು ತಾಸು ಕುಂತು ನಿಮಗ್ ಪಾಠ ಮಾಡಕತ್ತೀವಿ. ಅಫ್ಕೋರ್ಸ್ ಇದರಿಂದನೂ ಹಸು ಆಕೈತಿ, ಯಾಕ ಮಾತಾಡೋದು ಬಹಳ ದೊಡ್ಡ ಕೆಲಸ. ನಾಳೆ ನೀವೇರೆ ಮಾಸ್ತರ್ ಆದ್ರೆ ಗೊತ್ತಾಗ್ತೈತಿ ಅವಾಗ. ಈಗ ಮಂದಿ ಬೇರೆದವ್ರು ಮಾತಾಡೋದು ನೋಡಿದ್ರೆ ಆಮೇಲೆ ಬಿಡ ಮಾತಾಡತಾನ ಅಂತ ಅನಿಸ್ತೈತಿ. ಬಟ್ ಮಾತಾಡೋದಕ್ಕೂ ಬಹಳ ಎನರ್ಜಿ ಕನ್ಸಂಪ್ಷನ್ ಆಕೈತಿ, ಆ ಮಾತು ಬೇರೆ. ಆದ್ರ ಇದ ಒಂದು ತಾಸಿನೊಳಗ ಒಂದು ಲೋಡ್ ಸಿಮೆಂಟ್ ಇಳಿಸಿದ್ದ ಅಂತ ಇಟ್ಕೊಳ್ರಿ, ಯಾವರೇ ಅವಾಗ ನನಗಿಂತಲೂ ಹೆಚ್ಚು ಹಸುವಾಗಿರ್ತೈತಿ. ಆಗ್ತೈತಿ ಇಲ್ಲೋ? ಒಂದು ಲೋಡ್ ಸಿಮೆಂಟ್ ಇಳಿಸಿದ, ಒಂದು ಲೋಡ್ ಜೋಳ ಇಳಿಸಿದ, ಗೊಂಜಾಳ ಇಳಿಸಿದ, ಫಿಸಿಕಲ್ ವರ್ಕ್, ಕಲ್ಲು ಹೊತ್ತ, ಮಣ್ಣು ಹೊತ್ತ, ಏನ ಹಡ್ಡಿದ ತುಂಬಿದ, ಏನ ಮಾಡ್ಲಿ
ಅವನಿಗೆ ಹೆಚ್ಚು ಆಕೈತಿ. ಅದಕ್ಕಾಗಿ ಹೊಡಿ ನೀ 2400 ಕ್ಯಾಲರಿ. ಈ ಸಿಟಿಯಾಗಿದ್ದ ಮಂದಿ ನೆಳ್ಳಾಕ್ ಕುಂಡ್ರವ್ರು, ಕುರ್ಚಿ ಮ್ಯಾಗ ಕುಂತ ಕೆಲಸ ಮಾಡೋರು ಇರ್ಲಿ, ಅವ್ರಿಗೆ 2100 ಕ್ಯಾಲರಿ. ಇಷ್ಟಾದ್ರೆ ಅವರು ಬಡವರು ಹೌದು ಅಲ್ಲ ಅಂತ ವಾಯ್ಕೆ ಅಲಗ್ ಸಮಿತಿ ಅಳೀತು. ಮುಂದಿಂದು ಲಕಡವಾಲ ಸೂತ್ರ ಅಂತ ಬಂತು. ಇದು 1989 ನೇಮಕಗೊಂಡಂತ ಲಕಡವಾಲ ಕಮಿಟಿ, ಲಕಡವಾಲ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ಪಾವರ್ಟಿ ಇನ್ ಇಂಡಿಯಾ ಅಂತ ಕರೀತಾರೆ. ಇದು 1993 ತನ್ನ ವರದಿಯನ್ನು ಸಲ್ಲಿಸಿತು. ನೋಡ್ರಿ, ವರದಿ ಸಲ್ಲಿಸಾಕಣ 4 ವರ್ಷ ತಗೋತಿದ್ದು ಅವಾಗ. ಅಷ್ಟೊತ್ತಿಗೆ ಏನು ಥಿಂಗ್ಸ್ ಚೇಂಜ್ ಆಗಿಬಿಟ್ಟಿರ್ತದೆ. 6ಕ್ಕೆ ಬದಲಾಗಿ ಕೌಟುಂಬಿಕ ತಲಾ ಅನುಭೋಗ ವೆಚ್ಚದ ಆಧಾರವನ್ನ ಇದು ಇಟ್ಕೊಂಡಿತು. ಕೌಟುಂಬಿಕ ತಲಾ ಅನುಭೋಗ ವೆಚ್ಚ, ಪರ್ ಕ್ಯಾಪಿಟಾ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಅಂತ ನಾವು ಕರಿತೀವಿ. ಪರ್ ಕ್ಯಾಪಿಟಾ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್. ಇದರ ಪ್ರಕಾರ ಅವಾಗ ಭಾರತದಲ್ಲಿದ್ದಂತ ಬಡತನದ ಪ್ರಮಾಣ ನೋಡ್ರಪ್ಪ, 93 36.3% ಬಡವರಿದ್ರು. ಹೌದು, 93ರಲ್ಲೂ ಕೂಡ ಭಾರತದಲ್ಲಿ ಬಡತನ ಎದ್ದು ಕಾಣುವಂತಿತ್ತು. ಹೌದು, ಬಹಳ ನಾನು ಕಂಡಂತ ಅಂದ್ರೆ ನಮ್ದು ಒಂದೀಟ್ ಇಷ್ಟೊತ್ತಿಗಾಗ್ಲೇ ಒಂದೀಟ್ ಪರಿಸ್ಥಿತಿ ಸುಧಾರಿಸಿತ್ತು. ಆದ್ರೆ ಎಷ್ಟು ಜನ ಅಂದ್ರ ನನಗೆ 96-97 ನೆನಪೈತಿ. 96-97 ನಮ್ಮಲ್ಲಿ ಲೇಬರ್ ಬರ್ತಿದ್ರು ಕೆಲ್ಸಕ್ಕ, ಹೊಲಕ್ಕೆ ಕೆಲಸ ಮಾಡಕ. ಎಷ್ಟು ಮಂದಿ ಲೇಬರ್ ಬರ್ತಿದ್ರು ಅಂದ್ರೆ ನಾವು ಬೇಡ 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 ಅಂತ ಹೊಳಿ ಕಳಿಸ್ಬೇಕು. ಎಷ್ಟು ರೂಪಾಯಿ ಪಗಾರಕ್ಕ? 3 ರೂಪಾಯಿ ಪಗಾರಕ್ಕ. 3 ರೂಪಾಯಿ ಪಗಾರಕ್ಕ ಬೇಡ ಅನ್ನುವಷ್ಟು ಲೇಬರ್. ಅವು ಕೈ ಮುಗಿತಿದ್ದು, ಇಲ್ರಿಪ್ಪ ಹೆಂಗಾರೆ ಮಾಡ್ರಿ. ಮತ್ ಎಂತೆಂತವ್ರನ್ನ ಕರ್ಕೊಂಡ್ ಬರ್ತಿದ್ದು ಪಾಪ. ಸಣ್ಣ ಮಕ್ಕಳನ್ನ, ನಡೆಯಕ ಆಗಲಾರದ ಮುದುಕರ ಮುದುಕಿಯರನ್ನ ಅವ್ರು ಬರ್ತಿದ್ರು. ಸೊ ಇಟ್ ಇಂಡಿಕೇಟ್ಸ್ ವಿ ಹ್ಯಾಡ್ ಸಚ್ ಸಿವಿಯರ್ ಪಾವರ್ಟಿ ಇವನ್ ಡ್ಯೂರಿಂಗ್ 96-97. ಇವತ್ತು ನಿಮಗ ಲೇಬರ್ ಬೇಕಂದ್ರೆ ಊರೆಲ್ಲ ಅಡ್ಡಾಡ್ಬೇಕು ನೀವು. ನಾನು ನಿನ್ನೆಲ್ಲ ಮೊನ್ನೆ ಊರಿಗೆ ಹೋಗಿದ್ನಿ. ಅವನ ಮಳೆಯಾಗ ಒಂದಿಟ್ಟು ಗೊಂಜಾಳದಾಗ ಎಡಿಪಟ್ಟು ಹೊಡಿಯಕ್ಕೆ ಆಳ್ಬೇಕಾಗಿತ್ತು. ಊರೆಲ್ಲ ತಿರುಗಿದ. ಇಲ್ರಿ ಏನೋ ಸ್ಕೇರ್ ಸಿಟಿ ವರ್ಕ್ ನಡೆದೈತ್ರಿ, ಅಲ್ಲಿ ಹೋಗ್ಯಾರ ಎಲ್ಲಾರು ಅಂತ. ನಾ ಹಂಗಂದ್ರೆ ಏನು ಅಂತ ಕೇಳಿದೆ. ಸ್ಕೇರ್ ಸಿಟಿ ಅಂತ ನೋಡ್ರಿ ಎಂತೆಂತ ಪದ ಬಂದಾವ ಹಳ್ಳಿಯಾಗೆಲ್ಲ. ಎಲ್ಲಾರ ಬಾಯಾಗ ಹೋದ ಸ್ಕೇರ್ ಸಿಟಿ ವರ್ಕ್ ಅಂತಾರ ಈಗ ಅಲ್ಲಿ. ಸ್ಕೇರ್ ಸಿಟಿ ವರ್ಕ್ ಅಂದ್ರೆ ಈ ಮಗ ನರೇಗಾದ ಅಂಡರ್ದೊಳಗ ಈ ಬರಗಾಲದೇನೋ ಫಂಡ್ ಬಂದೈತಿ, ಅದನ್ನ ಖರ್ಚು ಮಾಡಕತ್ತಾರ. ಏನ್ ಮಾಡಕತ್ತಾರ ಗಂಡು ಮಕ್ಕಳು ಅಂತ ನಾನ್ ನೋಡಿದ್ರೆ, ರಸ್ತಾ ಬಾಜುಕ್ ಇರೋ, ಆಗ್ಲೇ ರಸ್ತಾ ಐತಿ ಎಲ್ಲ ಐತಿ, ರಸ್ತಾ ಬಾಜುಕ್ ಇರೋ ತೆಗ್ಗ ಐತಿ ಅಲ್ಲ, ಆ ತೆಗ್ಗನ್ಯಾಗ ಮತ್ತೊಂದು ಇಟ್ಟು ತೆಗ್ಗ ಮಾಡಿ ಆ ಮಣ್ಣು ಎತ್ತಿ ಬಾಜುಕ್ ಒಯ್ಯಾಕತ್ತಾರ. ಅಂದ್ರ ಒಂದ್ ಏರೆ ಜೋರ್ಲೆ ಮಳಿ ಕಟ್ಟದ್ರ ಆ ಬಾಜುಕ್ ಹೋಗದ ಮಣ್ಣು ಬಂದೆಲ್ಲ ಮತ್ತ ಅದ ತೆಗಿನ್ಯಾಗ ಬೀಳ್ಬೇಕು. ಇಂಥ ಕೆಲಸ, ಗಣಂದಾರಿ ಕೆಲಸಗಳು ಇವೆಲ್ಲ ಇವನು ಮಾಡ್ಸಕತ್ತಾರ. ಸೊ ಲೇಬರ್ ಎಲ್ಲ ಅಲ್ಲಿ ಹೊಂಟು ಬಿಟ್ಟಾವ, ಹೊಲ್ದಾಗ ದುಡಿಯಕ್ ಆಳ ಇಲ್ಲ ಈಗ. ಎಷ್ಟಕ್ಕ? 316 ರೂಪಾಯಿ ಅವ್ರು ಕೊಡೋದು ಈಗ. ಸೊ ಹಿಂಗಾಗಿ ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಅವರು ತೆಗಿನ್ಯಾಗಿನ ಮಣ್ಣನ್ನು ಹೊಳ್ಳಿ ತೆಗಿನ್ಯಾಗ ಚೆಲ್ಲಿ ಅಂತ ಮಾಡಕತ್ತಾರ. ಗೊತ್ತೈತಿಲ್ಲ, ನಮ್ಮ ಯಾರು JM ಕೀನ್ಸ್ ಅಮೆರಿಕಾದ ಸರ್ಕಾರಕ್ಕೆ ಈ ಅಡ್ವೈಸ್ ಕೊಟ್ಟಿದ್ದವ. ಡಿಗ್ ದ ಪಿಟ್ ಅಂಡ್ ಪಿಲ್ ಇಟ್, ಅಂಡ್ ದಟ್ ಈಸ್ ವಾಟ್ ಈಸ್ ಬೀಯಿಂಗ್ ಡನ್ ಹಿಯರ್ ಇನ್ ಇಂಡಿಯಾ ನೌ. ವೆರಿ ಅನ್ಫಾರ್ಚುನೇಟ್. ಡಿಗ್ ಅಂಡ್ ಪಿಟ್, ಪಿಲ್ ದ ಪಿಟ್, ತೆಗ್ಗ ತೋಡ್ರಿ ಅದನ್ನ ಮುಚ್ಚ್ರಿ. ಶಾಣೆ ತನಲೆ ಮಾಡಿದ್ರೆ 108 ಕೆಲಸ ಅದಾವ. ಮಕ್ಕಳು ಅದನ್ನ ಮಾಡಿಸುವಾರು. ಅಷ್ಟೇ ನನಗೆ ಅಸಹ್ಯನೂ ಅನಿಸ್ತು, ಏನ್ ನಮ್ಮ ಆಡಳಿತ ವ್ಯವಸ್ಥೆ ಅಂತ. ಹಿಂಗೆಲ್ಲ ನಡೆದವ. ಇರ್ಲಿ, ಹಿಂಗ ನೋಡ್ರಿ 96-97 ಅಂದ್ರೆ ಕೇವಲ ಒಂದು 23-25 ವರ್ಷದ ಹಿಂದ ಇಷ್ಟು ಪಗಾರಕ್ಕೆ ದುಡಿಯಾಕ ನಾನು ನೀನು ಅಂತ ಕಾಂಪಿಟೇಷನ್ ಮಾಡ್ತಾ ಇದ್ರೆ ಇವಾಗ 300 ರೂಪಾಯಿ. ನೋಡ್ರಿ ಇದ್ರ ಎಷ್ಟು ಪಟ್ಟು ಆಕೈತಿ ನೀವ ಲೆಕ್ಕ ಹಾಕೊಡ್ರಿ. 3 ರೂಪಾಯಿದಿಂದ 300 ರೂಪಾಯಿ ಅಂದ್ರೆ 100%. ಹೌದೇನ್ರಪ್ಪ? 100% ಇನ್ಕ್ರೀಸ್, 100 ಟೈಮ್ಸ್, ನಾಟ್ ಪರ್ಸೆಂಟ್, ಸಾರಿ, ಇಟ್ ಇಸ್ ನಾಟ್ ಟೈಮ್ ಪರ್ಸೆಂಟ್, 100 ಟೈಮ್ಸ್ ಇವತ್ತು ಹೆಚ್ಚಾಗ್ಯದ. ಆದ್ರೂ ಆಳುಗಳು ಸಿಗ್ತಾ ಇಲ್ಲ.
ಸೊ ಇದು ಹಿಂಗಾಗಿ ಅವಾಗಿನ ಬಡತನ ಇಷ್ಟಿತ್ತು, ಈಗ ಅಷ್ಟು ಬದಲು ಆಗಿದೆ. ಮುಂದೆ ಸುರೇಶ್ ತೆಂಡೂಲ್ಕರ್ ಸಮಿತಿ ಅನ್ನುವಂಥದ್ದು ಬಹಳ ಮಹತ್ವದ ಒಂದು ಸಮಿತಿ ಬಂತು. ಇದು ಮಾಸಿಕ ತಲಾ ಅನುಭೋಗ ವೆಚ್ಚದ ಆಧಾರದ ಮೇಲೆ ಭಾರತದಲ್ಲಿ ಬಡತನವನ್ನು ಅಳೆಯುವ ಪ್ರಯತ್ನ ಮಾಡಿತು. ಇದು ಸಾಕಷ್ಟು ಅಂಕಿ ಸಂಖ್ಯೆಗಳನ್ನು ಕೊಟ್ಟದ, ಆ ಎಲ್ಲ ವಿವರಗಳನ್ನ ಮತ್ತು ಭಾರತದಲ್ಲಿ ಬಡತನ ನಿರ್ಮೂಲನಾ ಕಾರ್ಯಕ್ರಮಗಳು ಯಾವ್ಯಾವ ಬಂದವು ಈ ಎಲ್ಲ ಮಾಹಿತಿ, ಮತ್ತು ಈಗ ನೀತಿ ಆಯೋಗದಿಂದ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್ ಹೆಂಗೈತಿ, ಏನೈತಿ ಬಡತನ ಪ್ರಮಾಣ ನಮ್ಮಲ್ಲಿ ಅನ್ನುವಂತ ಮಾಹಿತಿಯನ್ನ ನಾಳಿನ ಚರ್ಚೆ ಒಳಗೆ ನಾವು ನೋಡೋಣ. ಓಕೆ, ಟಿಲ್ ದೆನ್ ಟೇಕ್ ಕೇರ್, ಎಂಜಾಯ್ ಫ್ರೆಂಡ್ಸ್. ಓಕೆ, ಸೊ ಸಿಗೋಣ ನಾಳೆ.